ಬಸವಣ್ಣನವರ ವಚನಗಳಲ್ಲಿ ದ್ವೈತ ಭಾವ ಹೆಚ್ಚು, ಆದರೆ ಅಲ್ಲಮಪ್ರಭುಗಳಲ್ಲಿ ಅದ್ವೈತ ಭಾವ ತುಂಬ. ನಾವು ಅದ್ವೈತವನ್ನು ತಾರ್ಕಿಕವಾಗಿ ಹೂ ಅನ್ಕೊಂಬಿಡ್ಬೋದು, ಒಪ್ಕೊಳ್ಳೋದಷ್ಟು ಸರಳ ಇಲ್ಲ. ದ್ವೈತ ಸರಳ. ವರ್ಣ, ಜಾತಿ, ವರ್ಗ ಭೇದರಹಿತವಾದ ಪ್ರೀತಿಯ ಒಂದು ವಾತಾವರಣ, ಇದನ್ನು ನಾವೆಲ್ಲರೂ ಸೇರಿ ಮಾಡಬೇಕು, ಮಾಡಬಹುದು ಅನ್ನುವ ಕನಸನ್ನು ಅವ್ರು ಕಂಡಿದ್ರು. ಜ್ಞಾನಂ ವಿಜ್ಞಾನ ಸಹಿತಂ. ನಾವು ಇವತ್ತೇನು ಅನ್ಕೋತೀವಿ, ಜ್ಞಾನ ಅಂದರೆ ಒಂದು ದೊಡ್ಡ ನಾಲೆಡ್ಜು ಅಂತ, ವಿಜ್ಞಾನ ಅಂದರೆ ಸೈನ್ಸು ಅಂದ್ಕೊಂಡಿರ್ತೀವಿ. ಹೀಗಲ್ಲ ಅದು. ಜ್ಞಾನ ಅಂದರೆ ಯಾವುದು ನಮಗೆ ಸಿಗುತ್ತೋ, ಬರವಣಿಗೆ ಎಲ್ಲೋ ಕೇಳಿಗೂ ಎಲ್ಲೋ ಅದಲ್ಲ, ಅದಕ್ಕೆ ನಾವು ಜ್ಞಾನ ಅಂತೀವಿ. ವಿಜ್ಞಾನ ಅಂದರೆ ಎಕ್ಸ್ಪೀರಿಯನ್ಸ್. ಅದು ಈ ಅನುಭವ ಮಂಟಪ ಅನ್ನುವ ಬಿಲ್ಡಿಂಗ್ ಅನ್ನುವುದಕ್ಕಿಂತ ಆ ವಾತಾವರಣ ಯಾವುದೇ ಸಭ್ಯ ಸಮಾಜಕ್ಕೆ ಬೇಕೇ ಬೇಕು. ಅದನ್ನು ಇವತ್ತಿನ ಕಾಲಕ್ಕೆ ಡೆಮಾಕ್ರಸಿ ಅಂತಿದ್ದೀವಿ ನಾವು. ಇದು ಮುಕ್ತ ಚರ್ಚೆ, ಒಂದು ತಿಳಿದುಕೊಳ್ಳಬೇಕಾದ ಮುಗ್ಧತೆ, ಇದೆರಡೂ ಇರಲಾರದೆ ಆಗಲ್ಲ. ಇದು ಸರಳವೂ ಹೌದು, ಸಂಕೀರ್ಣವೂ ಹೌದು. ಅಧ್ಯಾತ್ಮ ಅನ್ನುವುದು ಇದೇ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದ ವಿಷಯ ಹೊರತು ಈ ಪ್ರಪಂಚ ಬಿಟ್ಟಿದ್ದೇನು ಅಲ್ವೇ ಅಲ್ಲ. ಅಧ್ಯಾತ್ಮ ಅನ್ನೋದು ನಂಗೆ ಸಂಬಂಧಪಟ್ಟಿದ್ದ ವಿಷಯ. ನಂಗೆ ಅಂದರೆ ಯಾರ್ದು? ಎಕ್ದಮ್ ಪರ್ಸನಲ್ ಅದು ಅಧ್ಯಾತ್ಮ. ಶರೀರ, ಬುದ್ಧಿ, ಮನಸ್ಸು, ಆತ್ಮ, ಇದು ನನ್ನ ಪರ್ಸನಲ್. ಇದು ಆದರೆ ನಿಂದು ಒಂದು ಪರ್ಸನಲ್ ಇದೆಯಲ್ಲ, ಅದಕ್ಕೆ ನಾವು ಧರ್ಮ ಅಂದ್ವಿ. ಅನುಭವ ಮಂಟಪ ಅನ್ನುವುದು ಒಂದು ರೀತಿಯಲ್ಲಿ ಒಂದು ಮನೆಯವರೆಲ್ಲ ಸೇರಿ ಪ್ರೀತಿಯಿಂದ ಮಾಡುವ ಚರ್ಚೆ ಅಂತ ನಾನು ಅಂದ್ಕೊಳ್ತೀನಿ. ಇಲ್ದಿರ ಅನುಭವ ಮಂಟಪ ಅಂದರೆ ಭಾಳ ಏನೋ ಕ್ಲಿಷ್ಟವಾಗಿ ಅನ್ನೋ ರೀತಿಯಲ್ಲಿ ಅಂದ್ಕೊಳ್ಳೋಕ್ಕಿಂತ ಒಂದು ಪರಿವಾರದವರು ಸೇರಿ ಮಾತಾಡಿಕೊಳ್ಳೋದು, ಆ ರೀತಿ ಒಂದು ಅನುಭವ ಮಂಟಪ ಈ 3 ದಿನಗಳಲ್ಲಿ ಇಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣವಾದಂತಹ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ವಿಶೇಷವಾಗಿ ನಮ್ಮಲ್ಲಿ ಊಟ ಬಹಳ ಮಹತ್ವದ್ದು. ನಾವು ಮದುವೆಗೆ ಹೋಗ್ತೀವಿ, ಆ ಮದುವೆಯಲ್ಲೇ ಆ ಗಂಡು ಆ ಹೆಣ್ಣು ವರಸ್ವಾಮ್ಯ ಆಗಿದೆಯೋ ಬಿಟ್ಟಿದೆಯೋ, ಎತ್ತರವೋ ಬಣ್ಣವೋ ವಿದ್ಯಾಭ್ಯಾಸವೋ ಇದೆಲ್ಲ ಎಷ್ಟು ಚೆನ್ನಾಗಿತ್ತು ನಮಗೇನು ಸಂಬಂಧದ ವಿಷಯ ಇಲ್ಲ. ಲಗ್ನ ಹೆಂಗಾಯ್ತು ರೀ? ಮಸ್ತ್ ಆಯ್ತು ರೀ. ಏನು ರೀ ಮಸ್ತ್ ಆಯ್ತು? ಏನು ಹೋಳಿಗೆ ಮಾಡಿದ್ರಿ ಸರ್? ಹಂಗೆ ಭಾಳ ಮಹತ್ವದ್ದು. ಯಾಕೆಂದರೆ ಇಷ್ಟೆಲ್ಲ ಸೇರಿದಾಗ ಎಷ್ಟು ಪ್ರೌಢ ಪ್ರಬಂಧಗಳನ್ನು ಮಂಡಿಸಿಯೂ ಊಟ ಸರಿ ಇಲ್ಲದಿದ್ದರೆ ಎಡವಟ್ಟೆ ಆಗ್ತಿತ್ತು. ಅದಕ್ಕೆ ಇಷ್ಟು ಚೆನ್ನಾದ ಊಟವನ್ನು ಹಾಕಿದ್ದವ್ರಿಗೂ ಕೂಡ ನಾವು ಯಾವಾಗಲೂ ಅವ್ರನ್ನ ಮರಿಬಾರ್ದು. ಸೊ ಹಾಗಾಗಿ ಚಪ್ಪಾಳೆ ತಟ್ಟುವಾಗ ಆ ಊಟದ ವ್ಯವಸ್ಥೆ ಅವ್ರನ್ನ ನೆನಪಿಟ್ಕೊಳ್ಬೇಕು. ಯಾಕೆಂದರೆ ಊಟ ಅಂದಾಗ ನೆನಪಾಗೋದು ನಮ್ಮಮ್ಮನೇ ನಮಗೆ. ನಮ್ಮಮ್ಮ ಅಂದರೆ ನನಗೆ, ನಿಮ್ಮಮ್ಮ ನಿಮಗೆ, ಎಲ್ರಿಗೂ ಅವ್ರವ್ರ ಅಮ್ಮನೇ ನೆನಪಾಗೋದು. ಯಾಕೆಂದರೆ ಅಮ್ಮ ತನ್ನ ಪ್ರೀತಿನ ತೋರ್ಸೋಕ್ಕೆ ಏನಾದ್ರು ಒಂದು ಬೇಕಲ್ಲ, ಅಲ್ಲಿ ಊಟದೊಂದು ಬಹಳ ಮಹತ್ವದ್ದಿದೆ. ಆ ರೀತಿ ಒಂದು ಪರಿವಾರದಲ್ಲಿ ನಾವೆಲ್ಲ ಸೇರಿದ್ದೀವಿ. ವಿಷಯಗಳ ಮಂಡನೆ, ಚರ್ಚೆ ಎಲ್ಲ ಆಗಿದೆ. ನಾನು ನಿಮ್ಮ ಹಾಗೆ PhD ಇತ್ಯಾದಿ ಮಾಡಿದವನೋ ಅಥವಾ ತುಂಬ ಓದಿದವನೋ ಇದು ಯಾವುದೂ ಅಲ್ಲ. ಆದರೂ ಕೆಲವು ಗಮನಿಕೆಗಳನ್ನು ಹೇಳ್ಬೋದು. ಕನಕದಾಸರು ಅವರು ಬರೆದಿರೋ ಕೀರ್ತನೆಯಲ್ಲಿ ನೀಮಾಯೆಯೋ ಅನ್ನೋದು ನಿಮ್ಗೆ ಗೊತ್ತಿದೆ. ಅದರೊಳಗಡೆ ಅದೇ ಕೀರ್ತನೆಯಲ್ಲಿ ಬಯಲು ಆಲಯದೊಳಗೋ ಮುಂದಿಂದು, ಅದ್ರ ಮುಂದಿಂದು ಬಯಲು ಆಲಯ. ತುಂಬ ಜನಕ್ಕೆ ಇದೋ ಅದೋ, ಇವ್ರು ಅದನ್ನು ಧಿಕ್ಕರಿಸಿದ್ರ, ಅವ್ರು ಇದನ್ನು ಧಿಕ್ಕರಿಸಿದ್ರ ಅನ್ನೋದು ದೊಡ್ಡದಾದಂಥ ಪ್ರಶ್ನೆ. ಆದರೆ ಅಲ್ಲಿ ಕನಕದಾಸರನ್ನು ಹೇಳ್ತಾರೆ, ಇದೆರಡೂ ಇರೋದು ಎಲ್ಲಿ? ನಿನ್ನ ನಯನದೊಳಗೆ, ಅಂದರೆ ನಿನ್ನ ದೃಷ್ಟಿಯಲ್ಲಿದೆ ಅಂತಷ್ಟೇ. ದೃಷ್ಟಿ ಬಹಳ ಮಹತ್ವದ್ದು. ದೃಷ್ಟಿ ಇದ್ದಂಗೆ ಸೃಷ್ಟಿ ಅಂತಾರಲ್ಲ, ಆ ಥರ ನಯನದೊಳಗೋ ಎಡವಟ್ಟಿರೋದು ಯಾವಾಗಲೂ ಈ ದೃಷ್ಟಿಯಲ್ಲಿ. ಅವರೆಲ್ಲ ಕಂಡು ಹೋಗ್ಬಿಟ್ರು ಅವರು, ನಾವು ಅದನ್ನು ಕೆಡಿಸೋ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರಲ್ಲ. ಹಾಗಾಗಿ ದೃಷ್ಟಿನ ಪದೇ ಪದೇ ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆ ಬರುತ್ತೆ. ಅದಕ್ಕೆ ಇಲ್ಲಿ ದರ್ಶನ ಅನ್ನುವ ವಿಷಯ ಬಂತು. ಮತ್ತು ಈ ಪ್ರಶ್ನೆಗಳು ಕೂಡ ವಿಶೇಷ ಮಜಾ ಇರುತ್ತೆ. ಪ್ರಶ್ನೆ ಕೇಳಬೇಕು ಅನ್ನೋದು ಸರಿಯೇ, ಆದರೆ ಪ್ರಶ್ನೆಗಳು ಹೇಗಿರಬಹುದು? ಒಂದು ಜೋಕೆ, ಆದರೆ ಜೋಕ್ನಲ್ಲಿ ಒಂದು ಸೊಗಸಿದೆ. ಪ್ರತಿಯೊಂದು ಕಥೆಯಲ್ಲಿ ಕಥೆ ಮುಖ್ಯ ಅಲ್ಲ, ತತ್ವ ಮುಖ್ಯ. ನಂಗೆ ಜೋಕಿನಿಂದ ಒಂದು ಮಜಾ ಇದೆ. ಜನಗಣತಿಯ ಸಂದರ್ಭದಲ್ಲಿ
ಎಲ್ಲರಿಂದ ಆಗುವ ಅವಿವೇಕಗಳು. ಅವನೊಬ್ಬ ತರುಣಿ ಸಿಗ್ತಾಳೆ, ಅವಾಗ ಪ್ರಶ್ನೆ ಕೇಳ್ತಾನೆ. ಯಾಕೆಂದರೆ ಅಲ್ಲಿ ಪ್ರಶ್ನೆಗಳಿರುತ್ತೆ, ಸ್ಟ್ಯಾಂಡರ್ಡ್ ಪ್ರಶ್ನೆ ಇರುತ್ತಲ್ವಾ, ಪ್ರಶ್ನೆ ಕೇಳ್ತಾನೆ. ಮೊದಲನೇ ಪ್ರಶ್ನೆ, ನಿಮಗೆ ಮದುವೆ ಆಗಿದೆಯಾ ಇರುತ್ತಲ್ಲ, ಎಸ್ ನೋ ಇರುತ್ತಲ್ಲ, ಆ ಥರ ಪ್ರಶ್ನೆ ಕೇಳ್ತಾನೆ. ಮೊದಲನೇ ಪ್ರಶ್ನೆ. ಆ ಪ್ರಶ್ನೆ ಏನು? ನಿಮ್ಮ ಮದುವೆ ಆಗಿದೆಯಾ? ಮೊದಲನೇ ಪ್ರಶ್ನೆ. ಇಲ್ಲ ಅಂತಳೋಳು. ಮೊದಲನೇ ಪ್ರಶ್ನೆ ಟಿಕ್ ಆಯ್ತಲ್ಲ, ಎರಡನೇ ಪ್ರಶ್ನೆ ಕೇಳಲೇಬೇಕು, ಎಷ್ಟು ಜನ ಮಕ್ಕಳು ಅಂತನೂ. ಮೊದಲನೇ ಪ್ರಶ್ನೆ ಆಯಿತು, ಕಡ್ಡಾಯ ಎರಡನೇ ಪ್ರಶ್ನೆ. ಎತ್ತ ಕಪಾಳಕ್ಕೆ ಬರೆಸ್ತಾಳು. ಆಮೇಲೆ ಹಿರಿಯನ ಹತ್ರ ಬರ್ತಾನೆ, ಹೀಗೆ ಹೇಗೆ ಕೇಳದೆ ನಾನು, ಅವಳು ಕಪಾಳಕ್ಕೆ ಹೊಡೆದ್ಲು, ಅಷ್ಟು ಬುದ್ಧಿ ಬೇಡವಾ, ಹಂಗೆ ಕೇಳಬಾರ್ದು ಅಂತಾನೆ. ಇವನ್ಗೆ ಹಂಗೆ ಕೇಳಬಾರ್ದು ಅನ್ನೋದು ಇರುತ್ತಲ್ಲ, ಮುಂದಿನ ಕಡೆ ಹೋಗ್ತಾನೆ. ಹಂಗೆ ಮೊದಲು ಕೇಳ್ತಾರಾ? ಮುಂದಿನ ಕಡೆ ಹೋದ ಒಂದು ವಯಸ್ಸಾದವಳು ಕಾಣ್ತಾನೆ, ಮುದುಕಿ. ಇವನಿಗೆ ಈ ಪ್ರಶ್ನೆ ಉಲ್ಟಾ ಕೇಳಬೇಕು ಅಂತ ಆಗಿರುತ್ತೀಗ. ಕೇಳ್ತಾನೆ, ಎಷ್ಟು ಜನ ಮಕ್ಕಳು ಅಂತ ಕೇಳ್ತಾನೆ. ಅವಳು 4 ಜನ ಮಕ್ಕಳು. ನೆಕ್ಸ್ಟ್ ಪ್ರಶ್ನೆ, ಮದುವೆ ಆಗಿದೆಯಾ ಅಂತ ಕೇಳ್ತಾನೆ. ಹೀಗೆ ಪ್ರಶ್ನೆ ಕೇಳುವುದಷ್ಟೇ ಅಲ್ಲ, ಅದಕ್ಕೊಂದು ದೃಷ್ಟಿ ಇದೆ ಅಲ್ಲ. ವಿವೇಕವೇ ಕಳೆದೋಗಿ ಪ್ರಶ್ನೆಗಳಿಗೆ ಅರ್ಥವೇ ಇಲ್ಲ. ಅದಕ್ಕೆ ಎರಡೂ ಸರಿ ಸಿಕ್ಕಿದ್ದು ಒಂದೇ, ಕಪಾಳ ಮೋಕ್ಷನೇ. ಅದಕ್ಕೆ ಈ ಪ್ರಶ್ನೆಗಳೂ ಕೂಡ ಸೋಜಿಗ ಒಂದು ವಿಸ್ಮಯದಲ್ಲಿ ಕೇಳಿದಾಗೂ ಒಂದು ದೃಷ್ಟಿ ಇದೆಯಲ್ಲ. ಇಲ್ಲಿ ವಚನ ದರ್ಶನ ಅಂದಾಗ ಈ ನೋಡುವವನು ಕೇಳುವವನು ಅವನದೊಂದು ಹದ ಬೇಕಾಗತ್ತೆ. ಹದ ತಪ್ಪಿದ್ರೆ ಎಂಥದ್ದು ಚೆನ್ನಾಗಿರಲ್ಲ. ಅಂಥದೇ ಐಟಮ್ ಕೊಟ್ಟು ಮಾಡಿ ಅಡುಗೆ ಮಾಡೋನು ಚೆನ್ನಾಗಿ ಮಾಡ್ತಾನೆ, ಮಾಡ್ದಿದ್ದವನು ಹಾಳಾಗೋಗುತ್ತೆ. ಒಂದು ನಮ್ಗೆ ಎಷ್ಟು ಸಣ್ಣದು ಅನಿಸುತ್ತೆ, ಕ್ರಿಯಾಜ್ಞಾನದ ಬಗ್ಗೆ ಚರ್ಚೆ ಬಂತು, ಒಂದು ಸಣ್ಣದಾದಂಥ ಸಾಸಿವೆಯ ಒಗ್ಗರಣೆ ಹಾಕಿ ನೋಡಿ ನೀವು, ಅದು ಅಕಸ್ಮಾತ್ ಸಿಡು ಜಾಸ್ತಿ ಆಗಿಬಿಟ್ರೆ ಅದು ತಿನ್ನಕ್ಕಾಗಲ್ಲ, ಅಷ್ಟು ಕಹಿ ಆಗಿಬಿಡುತ್ತೆ. ಆದರೆ ಅದೇ ಚೆನ್ನಾಗಿ ಒಂದು ಹದ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಹದ ತಪ್ಪಬಾರದು ಸಮಾಜದಲ್ಲಿ. ಆ ಹದವನ್ನು ಉಳಿಸುವುದೇ ಪ್ರಜ್ಞಾವಂತರ ಕೆಲಸ. ಅದಕ್ಕೆ ನಾವು ನಮ್ಮ ಹದಗಳನ್ನು ಕೆಡಿಸ್ಕೊಳ್ಬಾರ್ದು. ಇಲ್ಲಿ ವಚನ ಅನ್ನೋ ಒಂದು ಶಬ್ದ ಇದೆ. ಆ ಶಬ್ದದ ಸಾಮಾನ್ಯ ಅರ್ಥ ಒಂದು ಮಾತು ಅಷ್ಟೆ. ಆದರೆ ಮಾತು ಅನ್ನೋದು ಕೊಟ್ಟ ಮೇಲೆ ತಪ್ಪಬಾರ್ದಪ್ಪ ಅಂತೀವಲ್ಲ, ಆವಾಗ ಮಾತು ಅನ್ನೋಕ್ಕೊಂದು ಮಹತ್ವ ಇದೆ. ಹಾಗೆ ವಚನಕಾರರು ಅಂದಾಗ ನಾವು ಆಡುವುದು ವಚನವೇ ಆದರೂ ಕೂಡ ನಮ್ಮ ಕನ್ನಡ ಭಾಷೆಯಲ್ಲಿ ಶರಣರು ಅವ್ರು ಯಾವುದನ್ನು ಅನುಭವಿಸಿದ್ರೋ ಆ ಅನುಭವಿಸಿದ್ದನ್ನು ಚರ್ಚೆ ಮಾಡಿದ್ರು. ಯಾಕೆಂದರೆ ಯಾವಾಗಲೂ ನನ್ನ ಅಭಿಪ್ರಾಯ ಅಷ್ಟೇ ಸರಿಯಾಗುತ್ತೆ ಅಂತಿಲ್ಲ. ಯಾವಾಗಲೂ ನನಗೆ ಬೇಕಾದಂಗೆ ನಾನು ಹೇಳ್ತೀನಿ ಅನ್ನೋದಾಗಲ್ಲ. ನಾನೊಂದು ಸ್ವಲ್ಪ ಹೇಳಿ ಅಲ್ಲೂ ಒಂದು ಸ್ವಲ್ಪ ಹೇಳಿ ಅದೆರಡಾದರೂ ಕೂಡ ಅಲ್ಲಿಗೆ ಮುಗಿಯಲ್ಲ. ಕಡೆಗೆ ನನ್ನೊಳಗಿನ ಲಿಂಗ ಮೆಚ್ಚಿ ಅಹುದಹುದು ಅನ್ಬೇಕು ಅನ್ನೋದು ನಿಜ. ಯಾವ ಪುಸ್ತಕದಲ್ಲಿ ಇದೆಯೋ ಬಿಟ್ಟಿದೆಯೋ ಅದಕ್ಕಿಂತ ನನ್ನೊಳಗೊಂದಿದೆ. ಪ್ರತಿ ಕೆಲಸ ಮಾಡುವಾಗಲೂ ನೋಡಿ, ನನ್ನೊಳಗೊಂದು ಲಿಂಗ ಮೆಚ್ಚಿ ಅಹುದಾ ಅಹುದಾ ಅಂತ ಕೇಳುವ ಆವಾಗ ಒಂದು ಹ್ಞೂ ಅನ್ನೋದೊಂದು ಇರುತ್ತೆ. ಅದೇ ಆತ್ಮದ ಧ್ವನಿ. ಅದು ಕೇಳಿಸ್ದಿರಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಕೇಳಿಸೋಕ್ಕೆ ಕಿವಿನೇ ಬೇಕಾಗಿಲ್ಲ. ಅಂಥದ್ದೊಂದು ಧ್ವನಿ ಇದೆಯಲ್ಲ, ಅದರ ಮೂಸೆಯಲ್ಲಿ ಯಾವಾಗ ಅದು ಹೊಳಪಾಗುತ್ತಲ್ಲ ಆವಾಗ ಹೊರಗೆ ಬಂದಿದ್ದು ವಚನ. ಹಾಗಾಗಿ ಅದಕ್ಕೊಂದು ವಿಶೇಷ ಮಹತ್ವ ಇದೆ. ಅದೊಂದು ಪ್ರಾಪರ್ ನೌನಾಗಿ ಬಂದಿದೆ. ಸಡಿಲವಾಗಿ ಯಾರೋ ಈಗ ವಚನ ಅನ್ನಕ್ಕೆ ಬರಲ್ಲ. ಅಂಥ ಎಲ್ಲ ಅನುಭಾವಿಗಳು, ಅಂಥ ಎಲ್ಲ ಜನ ಅವರ ಒತ್ತೇನು ಕೊಟ್ಟರು. ಅದೊಂದು ಸರಿ ಸುಮಾರು 24,000 ವಚನಗಳಿವೆ. ಅದರ ಎಲ್ಲ ಮಗ್ಗಲುಗಳನ್ನು ತೆಗೆದು ನೋಡಬೇಕು. ವಚನಕಾರರ ಬಗ್ಗೆ ಬಹಳ ಸುಂದರವಾದಂತಹ ಚಿತ್ರಗಳಿರೋ ಒಂದು ಪುಸ್ತಕ ಇದೆ. ಅದರ ಹೆಸರೇ ಅರಿವು ಆಚಾರ ಅಂತ. ಈ ಅರಿವು ಅನ್ನೋ ಶಬ್ದ ಇದೆಯಲ್ಲ, ಅದು ಏನು ಅಂದರೆ ನಮ್ಮಲ್ಲಿ ಒಂದು ಶಬ್ದ ಗೀತೆಯ ಭಾಗದಲ್ಲಿ ಬಂದಿದೆ, ಜ್ಞಾನಂ ವಿಜ್ಞಾನ ಸಹಿತಂ ಅಂತ. ನಾವು ಇವತ್ತೇನು ಅನ್ಕೋತೀವಿ ಅಂದರೆ ಜ್ಞಾನ ಅಂದರೆ ಒಂದು ದೊಡ್ಡ ನಾಲೆಡ್ಜು ಅಂತ, ವಿಜ್ಞಾನ ಅಂದರೆ ಸೈನ್ಸು ಅಂದ್ಕೊಂಡಿರ್ತೀವಿ. ಹೀಗಲ್ಲ. ಅದು ಜ್ಞಾನ ಅಂದರೆ ಯಾವುದು ನಮಗೆ ಸಿಗುತ್ತೋ, ಬರವಣಿಗೆ ಎಲ್ಲೋ ಕೇಳಿಗೂ ಎಲ್ಲೋ ಅದಲ್ಲ, ಅದಕ್ಕೆ ನಾವು ಜ್ಞಾನ ಅಂತೀವಿ. ವಿಜ್ಞಾನ ಅಂದರೆ ಎಕ್ಸ್ಪೀರಿಯನ್ಸ್. ಅದು ಅಂದರೆ ಯಾವುದೇ ಒಂದು ಯಾರೇ ಹೇಳಿದ್ರು ಅದು ನನ್ನ ಅನುಭವಕ್ಕೆ ಸಿಕ್ಕಬೇಕು, ಅದಾದಮೇಲೆ ಸರಿಯಾಗದದು. ಹಾಗಾಗಿ ಅದು ಪರಿಪೂರ್ಣ ಆಗೋದು ಯಾವಾಗ ಅಂದರೆ ನನಗೆ ಗೊತ್ತಾಗಬೇಕು ಅದು ಮಾಡಿ. ಗುಲಾಬ್ ಜಾಮೂನ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಊಟದ ಸಮಯ ಆದ್ದರಿಂದ ಅದನ್ನು ಹೇಳಬೇಕು ನಾವು. ಇದು ಗುಲಾಬ್ ಜಾಮೂನ್ ಇರಲಿಕ್ಕಿಲ್ಲ, ಸುಮ್ಮನೆ ಹೇಳಿದೆ ನಾನು ಅಂತ ಹೇಳಿದೆ ಅಂದ್ಕೊಳ್ಳಿ. ಎಷ್ಟು ಚೆನ್ನಾಗಿರೋ ಗೊತ್ತಂದರೆ ಗೊತ್ತಿಲ್ಲ ಅಂತ ನೀವು ಎಷ್ಟೇ ಬಣ್ಣಿಸಿದ್ರೂ ಉಪಯೋಗ ಇಲ್ಲ. ಕೊಟ್ಟು ತಿನ್ಬೇಕವರು. ಆವಾಗ ಪ್ರತಿ ಬಾರಿಯೂ ದಿ ಮೆಮೊರಿ ಆಫ್ ಗುಲಾಬ್ ಜಾಮೂನ್ ನಿಮ್ಮ ಬಾಯಿಗೆ ನೀರು ತರಿಸುತ್ತೆ. ಒಮ್ಮೆಯೂ ಗುಲಾಬ್ ಜಾಮೂನ್ ತಿನ್ನಲಾರದೆ ಇದ್ದವನ ಅನುಭವಕ್ಕೆ ಬರೋದೇ ಇಲ್ಲ. ಅದು ನೀವು ಎಷ್ಟು ಬೇಕಾದ್ರೆ ಗುಂಡಗಿರುತ್ತೆ, ಸ್ಪೆರಿಕಲ್ ಆಗಿರುತ್ತೆ, ಬ್ರೌನ್ ಇರುತ್ತೆ, ಏನಿರ್ಬೋದು, ಅದೇನಲ್ಲ ಅದು. ಅದಕ್ಕೆ ಅನುಭವನೂ ಬೇಕು.
ಅದಕ್ಕೆ ಈ ಎರಡನ್ನೂ ಸೇರಬೇಕು. ಆವಾಗೇನು ಕಾಣಿಕೆ ಇದೆ ಅದಕ್ಕೆ ದರ್ಶನ ಅಂತಾರೆ. ಆ ಥರ ದರ್ಶನ ಸಮಾಜದಲ್ಲಿ ಹಿರಿಯರು ಇಷ್ಟು ವರ್ಷಗಳ ಕಾಲ ಕಟ್ಟಿಕೊಟ್ಟಿದ್ದಾರೆ. ಅದು ಶಬ್ದ ರೂಪದಲ್ಲಿ ಬಂದಿದೆ. ಶಬ್ದಕ್ಕೆ ಯಾವಾಗಲೂ ಒಂದು ಮಿತಿ ಇದೆ. ಆ ಮಿತಿ ಏನು ಅಂದರೆ ನನ್ನ ತಿಳುವಳಿಕೆಯೇ ಮಿತಿ. ಅದಕ್ಕೆ ನಾನೊಂದು 6ನೇ ಕ್ಲಾಸಲ್ಲಿರುವಾಗ ನಮ್ಮ ಅತ್ತೆ ಜೊತೆಗೆ ಪರಸಂಗದ ಗೆಂಡೆ ತಿಮ್ಮ ಅಂತ ಒಂದು ಸಿನಿಮಾ ನೋಡಿದ್ದೆ. ನೀವು ನೋಡಿರ್ಬೋದು, ನೋಡಿದ್ರೆ ಭಾಳ ಸುಂದರವಾದಂತಹ ಒಂದು ಸಿನಿಮಾ. ನನಗೆ ಆವಾಗ ಲೋಕೇಶ್ ಅತ್ಯಂತ ಮುಗ್ಧನಾಗಿ ತೇರಾನೇರಿ ಅಂಬರದಾಗಿ ಅಂತ ಡ್ಯಾನ್ಸ್ ಮಾಡೋದು ಅಷ್ಟೇ ನೆನಪು ನಮಗೆ. ಪರಸಂಗದ ಗೆಂಡೆ ತಿಮ್ಮ ಅಂದರೆ ಏನು ಅಂದರೆ ಆ ಗೆಂಡೆ ತಿಮ್ಮ ಅನ್ನುವ ಒಂದು ಮಂಕುತಿಮ್ಮ ಗೆಂಡೆ ತಿಮ್ಮ ಮುಗ್ಧವಾದಂಥ ಮನುಷ್ಯ, ಭಾಳ ಸ್ವಚ್ಛಂದವಾಗಿರ್ತಾನಲ್ಲ, ಅವನೊಂದು ಡ್ಯಾನ್ಸ್ ಮಾಡ್ತಾನೆ. ಅವನೇ ಪಾಪ ಡ್ಯಾನ್ಸರ್ ಥರ ಇಲ್ಲ, ನೀವು ನೋಡ್ಬೋದು. ಲೋಕೇಶ್ ವಾಟ್ ಹೆಂಗೆ ಪಾಪ ತನಗೆ ಖುಷಿ ಆದಂಗೆ ಡ್ಯಾನ್ಸ್ ಮಾಡ್ತಾನೆ. ಅಷ್ಟು ನೆನಪು ನನಗೆ. ಸ್ವಲ್ಪ ವರ್ಷಗಳು ಕಳೆದವು, ನಾವು ಡಿಗ್ರಿಗೆ ಬಂದಿದ್ವಿ. ಡಿಗ್ರಿಗೆ ಬಂದಾಗ ಮತ್ತೆ ನೋಡಿದೆ ಅದೇ ಸಿನಿಮಾ. ನೋಡಿದಾಗ ನನಗೆ ಸ್ವಲ್ಪ ಆವಾಗ ನಮಗೂ ಈ ಕಾಮ ಪ್ರಪಂಚದ ಪ್ರವೇಶ. ಆವಾಗ ನೋಡಿದ್ರೆ ದರಿದ್ರ ಅವನು, ಆ ಮಾನು ಅನ್ನೋನು ಹಾಳು ಮಾಡಿಬಿಟ್ಟ ಅವಳನ್ನ ಅಂತ ಅನ್ನಿಸ್ತು. ಇನ್ನೊಂದು 4 ವರ್ಷ ಬಿಟ್ಟು ನೋಡಿದೆ, ವೈವಾಹಿಕ ಸಂಬಂಧ ಹೇಗೆ ನಿಭಾಯಿಸಬೇಕು, ಗಂಡನಾದವನು ತನ್ನ ಕೆಲಸ ಸರಿಗೆ ಮಾಡದಿದ್ರೆ ಏನು ಎಡವಟ್ಟಾಗಬಹುದು ಅಂತ ಅನ್ನಿಸ್ತು. ನಾನು ಈಗೇನಾದ್ರು ನೋಡಿದೆ, ಈಗ ನೋಡಿಲ್ಲ, ಈಗ ನೋಡ್ರೆ ಇನ್ನೊಂದು ಹೊಳವು ಸಿಗಬಹುದು. ಪರಸಂಗದ ಗೆಂಡತಿಮ್ಮ ಅದೇ ಸಿನಿಮಾ, ಒಂದು ಸಾಮಾನ್ಯ ಸಿನಿಮಾ, ನನ್ನ ಅನುಭವಕ್ಕೆ ಬಂದಂಗೆ ಅದರ ಅರ್ಥ ಬದಲಾಗ್ತಾ ಇದೆ. ಹಾಗೆ ಇಷ್ಟೊಂದು ಗಹನವಾದ ವಚನಗಳನ್ನು ನಮ್ಮ ತಿಳುವಳಿಕೆಗೆ ತಕ್ಕ ಹಾಗೆ ನಾವು ನೋಡ್ತಾ ಇರ್ತೀವಿ. ಅವ್ರದ್ದು ಸರಿನಾ ಇವ್ರದ್ದು ಸರಿನಾ ಅನ್ನಕ್ಕೆ ಬರಲ್ಲ, ಯಾಕೆ ನಮಗೆ ಗೊತ್ತಿರೋದಷ್ಟೇ. ಅದಕ್ಕೆ ನನ್ನ ತಿಳುವನ್ನು ಜಾಸ್ತಿ ಮಾಡಿಕೊಳ್ಬೇಕಾಗತ್ತೆ. ನಾನು ಈ ವಚನ ಸಾಹಿತ್ಯವನ್ನು ಓದಬೇಕು ಅಂತ ಒಮ್ಮೆ ಪ್ರಯತ್ನ ಮಾಡೋಣ ಅಂತ ಇದೇ ಸಂಪುಟ ಅಷ್ಟು ತಗೊಂಡು ಬಂದು ನಾವು, ಏಕೆಂದರೆ ನಾನು ಹಂಚಲಿ ಗುರುಗಳ ಹತ್ರ ಮಾತಾಡುವಾಗಲೂ ಅಂದಿದ್ದೆ ಅವರಿಗೆ, ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಯಾವುದನ್ನೇ ನಮಗೊಂದು 4 ಬರುತ್ತೆ, ಆ 4 ಇಟ್ಕೊಂಡು ನಾವೇನು ಅನ್ಕೋತೀವಿ, ವಚನಕಾರರು ಇಷ್ಟೇ, ಯಾಕೆ ನಮಗೆ ಬರೋ 4 ಅಂತ ಅನ್ಕೋತಿರ್ತೀವಿ. ನಾನು ಇದನ್ನು ತೆಗೆದೆ. ನಾನು ಅವತ್ತು ಓದಿದ್ದನ್ನೇ ಮತ್ತೆ ರಿಪೀಟ್ ಮಾಡ್ತೀನಿ. ಅದರಲ್ಲಿ ಮೊದಲನೇದೆ ಅಂದರೆ MM ಕಲಬುರ್ಗಿಯವರು ಸಂಪಾದನೆ ಮಾಡಿರುವ ಅದರೊಳಗಡೆ ಹೀಗಿದೆ, ನೀವು ತೆಗೆದ್ರು ಮೊದಲನೇ ವಚನವೇ ಇದು. ಕಾಳಿಯ ಕಂಕಾಳದಿಂದ ಮುನ್ನ, ತ್ರಿಪುರ ಸಂಹಾರದಿಂದ ಮುನ್ನ, ಹರಿ ವಿರಿಂಚಿಗಳಿಂದ ಮುನ್ನ, ಉಮೆಯ ಕಲ್ಯಾಣದಿಂದ ಮುನ್ನ, ಮುನ್ನ ಮುನ್ನ ಮುನ್ನ. ಈ ಒಂದು ಯೋಚನೆ ಮಾಡಿದವರು ಏನು ಅಂತ ಇದ್ದಾರೆ. ಅಂದಿಂಗೆ ಎಳೆಯ ನೀನು, ಹಳೆಯ ನಾನು. ಇಲ್ಲಿ ನೀನು ನಾನು ಅಂತ ಹೇಳ್ತಾ ಇರೋದು ಯಾರಿಗೆ ಅಂತ ನಾವು ವಿಚಾರ ಮಾಡಬೇಕು. ಆವಾಗ ನಾನಿದನ್ನು 3 ವರ್ಷದ ಹಿಂದೆ ನೋಡುವಕ್ಕೆ ಹೋದಾಗ ಇದೇನಪ್ಪ ಇದು. ಆಗಿನ ಒಂದ್ಸರಿ ಭಗವದ್ಗೀತೆಯನ್ನು ಹೀಗೆ ಸುತ್ತಾಡಿಸಿದ್ದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ನಾನು ಮೊದಲು ಸೂರ್ಯನಿಗೆ ಹೇಳಿದ್ದೆ, ಆಮೇಲೆ ಅವನು ಇಕ್ಷ್ವಾಕುಗೆ ಹೇಳಿದ್ದೆ, ಅವ್ರಿಗೆಲ್ಲ ಹೇಳಿದ್ದೆ ಅಂತಾನೆ. ಅವಾಗ ಅರ್ಜುನನ ಪ್ರಶ್ನೆ ಏನು ಅಂದರೆ, ಅಲ್ಲ ಅವನು ಯಾವಾಗಿದ್ದ, ನೀನು ಇವಾಗಿದೆಯಾ, ಹೆಂಗೆ ಹೇಳಿದೆ ಅಂತನು. ಅವಾಗ ಕೃಷ್ಣ ಹೇಳ್ತಾನೆ, ನಾನಿಲ್ಲದ ನೀನಿಲ್ಲದ ಸಮಯವೇ ಇಲ್ಲ, ನಿನಗೆ ನೆನಪಿಲ್ಲ, ನಂಗೆ ನೆನಪಿದೆ ಅಂತನು. ಅಂದರೆ ನೀನು ನಾನು ಅನ್ನುವುದು ಪ್ರಪಂಚದ ಭಾವ. ಇದು ಯಾವಾಗ ಶರೀರ ಅನ್ನುವುದಿದೆಯೋ ಅದು ದ್ವೈತ. ಅದು ನಾನು ನೀನು ಇದ್ದೇ ಇದೆ. ಅದಕ್ಕೆ ಇಲ್ಲಿ ನೀನು ಯಾರು ನಾನು ಯಾರು, ಎಲ್ಲಿವರೆಗೂ ನಾನಿದ್ದೀನೋ ಅಲ್ಲಿವರೆಗೂ ನೀನಿರ್ತೀಯ, ಎಲ್ಲಿವರೆಗೂ ನೀನಿರ್ತೀಯೋ ಅಲ್ಲಿವರೆಗೂ ನಾನಿರ್ತೀನಿ. ಅದಿಲ್ಲದ ಸ್ಥಿತಿ ಮುನ್ನ ಅಂತ ಹೇಳುವಾಗ ಮುಂಚಿನ ಬಗ್ಗೆ ಚರ್ಚೆ ಮಾಡ್ತಾನೆ. ಇದು ಬಹಳ ಸಾಮಾನ್ಯವಾದ ವಚನ. ಇದರೊಳ ಹೊಕ್ಕು ನೋಡಿದ್ರೆ ಎಷ್ಟೆಷ್ಟು ಸಂಗತಿಗಳನ್ನು ಯೋಚನೆ ಮಾಡಿದ್ದಾರೆ. ಆದರೆ ನಾವು ಇದನ್ನೆಲ್ಲ ಪೂರ್ತ ನೋಡಲಾರದೆ 1400 ವಚನ ಕೇವಲ ಬಸವಣ್ಣವ್ರದ್ದೇ ಇದೆ. ಬಸವಣ್ಣನವರ ವಚನಗಳಲ್ಲಿ ದ್ವೈತ ಭಾವ ಹೆಚ್ಚು, ಆದರೆ ಅಲ್ಲಮ ಪ್ರಭುಗಳಲ್ಲಿ ಅದ್ವೈತ ಭಾವ ತುಂಬ. ನಾವು ಅದ್ವೈತವನ್ನು ತಾರ್ಕಿಕವಾಗಿ ಹೂ ಅನ್ಕೊಂಡ್ಬಿಡ್ಬೋದು, ಒಪ್ಕೊಳ್ಳೋದಷ್ಟು ಸರಳ ಇಲ್ಲ. ದ್ವೈತ ಸರಳ. ಆದರೆ ಇದರೊಳಗಡೆ ಬಹಳ ವಿಶಿಷ್ಟವಾಗಿ ಮಿಂಚುವುದು ಅಕ್ಕಮಹಾದೇವಿ. ಅವಳು ದ್ವೈತಿಯೋ ಇದೆಲ್ಲವನ್ನ ಪಕ್ಕಕ್ಕಿಟ್ಟು ನೋಡಬಹುದು ನಾವು. ಯಾಕೆಂದರೆ ಮೂಲತಃ ಅವರೆಲ್ಲ ಭಕ್ತರು. ಈ ಭಕ್ತಿ ಅಂದ್ರೆ ಏನು ಅಂತ ಒಂದು 5ನೇ ಕ್ಲಾಸ್ ಹುಡುಗಿ ನನಗೆ ಗೊತ್ತಿರುವಂತೆ ಭಗವದ್ಗೀತೆ ಅವಳಿಗೆ ಹೇಳಕ್ಕೆ ಹೋದಾಗ ಕೇಳಿದ್ಲು ಅವಳು. ಮೊದಲನೇ ಪ್ರಶ್ನೆ ಅದು. ನಾನು ಅವಾಗ ಇಂಗ್ಲೀಷಲ್ಲಿ ಅವಳಿಗೆ ಬರೆದಿದ್ದೆ,
ಲವ್ ಪ್ಲಸ್ ರೆಸ್ಪೆಕ್ಟ್ ಈಸ್ ಭಕ್ತಿ. ಪ್ರೀತಿ ಇರಲಾರದೆ ಭಕ್ತಿಯ ಪ್ರಶ್ನೆ ಇಲ್ಲ. ಆದರೆ ನನಗಿಂತ ಮಿಗಿಲಾದ್ದು ಅಂದ್ಕೊಂಡಾಗ ಒಂದು ಗೌರವನೂ ಬರುತ್ತೆ. ಬರೀ ಗೌರವ ಅದು ಭಕ್ತಿ ಆಗಲಾರದು, ಪ್ರೀತಿ ಅಷ್ಟೇ ಭಕ್ತಿ ಆಗಲಾರದು. ಅದಕ್ಕೆ ನನಗಿಂತ ಇನ್ನೊಂದು ಮೇಲಿದೆ ಅನ್ನುವಾಗ ಅದನ್ನು ನಾನು ಸಮೀಪಿಸುವ ಪ್ರೀತಿ ಅದು ಭಕ್ತಿ. ಅದು ಇಲ್ಲಿ 3 ಶಬ್ದ ಕಾಣುತ್ತೆ ನಮಗೆ, ಭಕ್ತಿ, ಕಾಯಕ, ದಾಸೋಹ ಅಂತ. ಆದರೆ ಆ 3 ಒಂದೇ ಶಬ್ದದ 3 ರೂಪಗಳಷ್ಟೇ. ಅದು ಒಂದು ಬಿಟ್ಟು ಇನ್ನೊಂದಿಲ್ಲ. ತುಂಬ ಜನಕ್ಕೆ ನಾವು ಉಪಯೋಗಿಸೋ ಶಬ್ದಗಳ ಬಗ್ಗೆನೂ, ಯಾಕೆಂದರೆ ಈ ನಾವು ಮಾರ್ಗಗಳನ್ನು 4 ಅಂತೀವಿ ನಾವು. ಭಕ್ತಿ ಮಾರ್ಗ, ಜ್ಞಾನ, ಕರ್ಮ, ರಾಜಯೋಗ ಅಂತ 4 ಮಾರ್ಗಗಳು ಅಂತೀವಿ. ಅವಾಗ ಏನನ್ಸುತ್ತೆ ನಮಗೆ, ಒಂದು ಬೇರೆ ಇನ್ನೊಂದು ಬೇರೆ ಅನಿಸುತ್ತೆ. ಆದರೆ ಕರ್ಮ ಮಾರ್ಗದಲ್ಲಿ, ಕರ್ಮಯೋಗದಲ್ಲಿ ಏನು ಹೇಳ್ತಾನೆ, ನೀನು ಮಾಡೋದು ದೇವ್ರ ಕೆಲಸ, ಪ್ರತಿಫಲನೂ ದೇವರಿಗೆ ಕೊಟ್ಬಿಡ್ಬೇಕು ಅಂತಾನೆ. ಅಂದರೆ ಭಕ್ತಿ ಇಲ್ಲದೆ ಕರ್ಮ ಮಾರ್ಗ ಸಾಧ್ಯವೇ ಇಲ್ಲ. ಹಾಗೆ ಭಕ್ತಿಯಿಂದ ಮಾಡಿದಾಗ ಕೆಲಸ ಕಾಯಕವಾಗತ್ತೆ, ಕೆಲಸ ಮಾಡಲೇಬೇಕಾಗತ್ತೆ. ಆದರೆ ಭಕ್ತಿ ಇಟ್ಕೊಂಡು ಮಾಡಿದ್ರೆ ಮಾತ್ರ ಕಾಯಕ ಆಗೋದು. ಇನ್ನೇನು ಮಾಡೋಕ್ಕಾಗತ್ತಪ್ಪ, ಬಂದುಬಿಟ್ಟಿದ್ದೀವಿ, 2:15 ತನಕ ಊಟ ಇಲ್ಲ ಅಂತ ಕೂತ್ಕೊಂಡ್ರೆ ಇದೇನಾಗತ್ತೆ, ಇದು ಬರೀ ದುಡಿತ ಆಗತ್ತೆ. ಅದಕ್ಕೆ ಮಜಾ ಇಲ್ಲ, ಉಪಯೋಗ ಇಲ್ಲ. ಹೇಗೋ ಮಾಡೋದೇ ಇದೆಯಪ್ಪ, ಅವಾಗ ಎಂಜಾಯ್ ಇಟ್ಟಂತ. ಅವಾಗ ಭಕ್ತಿ ಬೆರೆತರೆ ಅದು ಕಾಯಕ ಆಗುತ್ತೆ. ಆ ಕಾಯಕ ಮಾಡುವಾಗ ಕಾಯಕವೇ ಸಮಾಧಾನ. ದಿ ಜರ್ನಿ ಇಟ್ ಸೆಲ್ಫ್ ಇಸ್ ದಿ ಡೆಸ್ಟಿನೇಷನ್ ಅಂತಾರಲ್ಲ, ಹಾಗೆ ತುಂಬ ಜನಕ್ಕೆ ನಾನು ಮಾಡೇನು ಉಪಯೋಗ ಅಂತ ಕೇಳ್ತಾರೆ. ಮಾಡೋದೇ ಉಪಯೋಗ. ನಿಜವಾಗ್ಲೂ ಭಕ್ತಿ ಇದ್ದರೆ ಮಾಡೋದೇ ಖುಷಿ. ಅದರಿಂದ ಏನು ಉಪಯೋಗ ಅಂತ ಪ್ರಶ್ನೆನೇ ಬರಬಾರದು. ಆ್ಯಕ್ಚುಲಿ ಮಾಡ್ತಾರೋ ಆನಂದ ಮಾಡವಾ. ನೋಡಿ, ದೋಸೆ ಹಾಕುವಾಗ ಒಂದು ಆನಂದ ಆಗಬೇಕು. ಹಾಕುವಾಗಲೇ ಅದೊಂದು ಗುಂಡಿಗೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಒಂದು ಘಮ ಹೆಂಗೆ ಚೆನ್ನಾಗಿ ಬರ್ತಾ ಇದೆ. ಆ ಪ್ರೋಸೆಸ್ ಎಂಜಾಯ್ ಮಾಡಲಾರ್ದೆ ಮುಂದೇನಾಗುತ್ತೆ, ಆಮೇಲೆ ತಿನ್ನೋನೇನು ತಿನ್ಕೋತಾನೋ ಮುಂದಿಂದದು. ರಿಸಲ್ಟನ್ನು ಪಕ್ಕಕ್ಕಿಟ್ಟು ಪ್ರೋಸೆಸ್ಸನ್ನು ಎಂಜಾಯ್ ಮಾಡಿದರೆ ಆವಾಗ ಕಾಯಕ ಒಲಿಯುತ್ತೆ. ಅದು ಆವಾಗ ಮಾತ್ರ ಅದು ದೇವ್ರ ಪೂಜೆ ಆಗೋದು. ನಾವು ಶಿವ ಅನ್ಕೊಂಡು ಮಾಡ್ತೀವೋ ಅನ್ಕೊಳ್ಳದಲ್ಲೇ ಮಾಡ್ತೀವೋ ಅದೆಲ್ಲ ಮುಖ್ಯ. ಮಾಡುವಾಗ ಖುಷಿ ಆಗ್ತಾ ಇದೆಯಾ ಅನ್ನೋದು ಮುಖ್ಯ. ಶಿವ ಪೂಜೆ ಮಾಡೋಕ್ಕೆ ಖುಷಿ ಆಗ್ಬೇಕು ತಾನೆ. ಯಾರು ದುಃಖಕ್ಕೋಸ್ಕರ ಮಾಡ್ತಾರೆ ಜಗತ್ತಲ್ಲಿ? ಏನಾದ್ರು ಜಗತ್ತಲ್ಲಿ ಪ್ರತಿಯೊಬ್ಬ ಮಾಡೋದು ಸುಖಕ್ಕೆ. ಶಿವ ಪೂಜೆ ಮಾಡೋದು ಯಾರಿಗೋಸ್ಕರ? ಶಿವನಿಗೋಸ್ಕರ ಅಲ್ಲ, ನಮ್ಮ ಸಲುವಾಗಿ. ಅದಕ್ಕೋಸ್ಕರ ಕಾಯಕ ಅನ್ನೋದು ನನಗೆ ಆನಂದವನ್ನು ಕೊಡಬೇಕು. ಆನಂದ ಕೊಟ್ಮೇಲೆ ಚೆನ್ನಾಗಿ ಮಾಡ್ತೀನಿ. ಅದನ್ನು ಬರೆದ್ರೆ ಗುಂಡಿಗಿರಬೇಕು, ತಪ್ಪಿಲ್ದಲ್ಲೇ ಬರೀಬೇಕು, ಮಾತಾಡ್ರೆ ತಪ್ಪಿಲ್ದಲ್ಲೇ ಮಾತಾಡ್ಬೇಕು. ನಾನೇನು ಮಾಡಿದ್ರು ಚೆನ್ನಾಗಿ ಮಾಡಬೇಕು. ದೇವ್ರ ಪೂಜೆ ಇದ್ದಂಗೆ ಇರಬೇಕು ಅಂದ್ರೆ ಅರ್ಥ ಸುಂದರವಾಗಿರಬೇಕು. ನೋಡಿ, ದೇವರು ಮಾಡಿದ್ರೂ ಮೆಚ್ಕೋತಾನೆ, ಮಾಡದಿದ್ರು ಶಾಪ ಕೊಡಲ್ಲ. ಅವನಿಗೆ ಅವೆಲ್ಲ ಏನೂ ಮಾಡಲ್ಲ. ಅವನಿಗೆಲ್ಲ ಮಕ್ಕಳೇ ತಾನೇ. ಹಾಗಿರೋ ಆನಂದ ಆಗ್ಬೇಕಾದ ಯಾರಿಗೆ? ನಾವೊಂದು ಹಾರ ಮಾಡಿದ್ರೆ ಇಂಥ ಚಂದ ಇರಬೇಕು. ದೇವ್ರನ್ನ ಮೆಚ್ಚಕ್ಕಲ್ಲ ಅದು. ಇಲ್ಲೊಂದು ಲಿಂಗ ಮೆಚ್ಚಿ ಹೌದೌದು ಅನ್ಬೇಕು, ನನಗೆ ಚಂದ ಅನ್ನಿಸ್ಬೇಕು. ಆವಾಗ ಕಾಯಕ ಅದು. ಭಕ್ತಿ ಇಲ್ಲದೆ ಕಾಯಕ ಮಾಡೋಕ್ಕಾಗಲ್ಲ. ದಾಸೋಹ ಅಂದರೆ ಯಾವುದದು? ಅದೇನದು? ಅದನ್ನು ನಾವು ಪ್ರತಿ ವರ್ಷ ಗಾಂಧಿ ಜಯಂತಿ ಸಂದರ್ಭದಲ್ಲಿ ಒಂದು ಹಾಡು ಭಾಳ ಪ್ರಸಿದ್ಧವಾಗತ್ತೆ. ಗುಜರಾತಿಲಿದೆ ಅದು. ವೈಷ್ಣವ ಜನತೋ ತೇನೆ ಕಹಿಯೇ ಜೆ ಪೀಡ ಪರಾಯಿ ಜಾನೇರೆ ಅಂತ. ಈ ಕನ್ಫ್ಯೂಷನ್ ಎಲ್ರಿಗೂ ಇರುತ್ತೆ. ಯಾರು ವೈಷ್ಣವ? ಒನ್ನಾಮ ಇಟ್ಕೊಂಡ್ರೆ ವೈಷ್ಣವನ, 3 ಇಟ್ಕೊಂಡ್ರೆ ವೈಷ್ಣವನ, ಅಡ್ಡ ಇಟ್ಕೊಂಡ್ರೆ, ಉದ್ದ ಇಟ್ಕೊಂಡ್ರೆ, ಅಂಗಾರ ಇಟ್ಕೊಂಡ್ರೆ, ಗಂಧ ಇಟ್ಕೊಂಡ್ರೆ ಏನು ವೈಷ್ಣವ? ಶಿವನ ಫೋಟೋ ಇಟ್ಕೊಂಡ್ರೆ ವೈಷ್ಣವ ಆಗಕ್ಕೆ ಸಾಧ್ಯ ಇಲ್ವೇ? ವಿಷ್ಣು ಅನ್ನೋ ಶಬ್ದನೇ ವ್ಯಾಪ್ತಿ, ಅದರ ಅರ್ಥವೇ ವ್ಯಾಪ್ತಿ. ಹಾಗಿರೋ ವೈಷ್ಣವ ಆಗೋದು ಯಾರು? ಜೆ ಪೀಡ ಪರಾಯಿ ಜಾಣೀರೆ. ವಿಷ್ಣು ಎಲ್ಲ ಕಡೆ ವ್ಯಾಪಿಸಿದಾನೆ ಅಂದಮೇಲೆ ನಿನಗೆ ನೋವಾಗ್ತಿರ್, ನನಗೆ ಮಿಡಿತ ಆಗದಿದ್ದರೆ ನಾನು ಹೆಂಗೆ ವೈಷ್ಣವ? 3 ಅಲ್ಲ 30 ಅಡಿ ಇದು ಇಟ್ಕೊಂಡ್ರು ಏನೂ ಆಗಲ್ಲ. ಆದರೆ ಪೀಡ ಪರಾಯಿ ಜಾನೇರೆ ಅಲ್ಲಿ ಭಾವ ಏನು? ಅಲ್ಲಿರೋದು ಇದೆ, ಇಲ್ಲೇನಿದ್ರೆ ಅದು ಅಲ್ಲೂ ಇದೆ ಅನ್ನೋ ಮಿಡಿತಾನೆ ವೈಷ್ಣವ. ಅದೇ ಶಿವತತ್ವ. ಅಲ್ಲಿದ್ದ ಮೇಲೆ ಕೆಲವರು ಕರ್ಮ ಸಿದ್ಧಾಂತನ ಎಡವಟ್ಟು ಮಾಡ್ತಿರ್ತಾರೆ. ವಿವೇಕಾನಂದರನ್ನೊಬ್ಬರು ಕೇಳಿದಂತೆ, ಅಲ್ರಿ ಅವನೇನೋ ಪೂರ್ವಜನ್ಮದಲ್ಲಿ ಕರ್ಮ ಮಾಡ್ಕೊಂಡು ಬಂದು ನರಳ್ತಾ ಇದ್ದಾನೆ, ನೀವ್ಯಾಕ್ರಿ ಚಿಂತೆ ಮಾಡ್ತೀರಿ? ವಿವೇಕಾನಂದರು ಹೇಳಿದ್ರು, ಅಲ್ಲಪ್ಪ ನನ್ನ ತಮ್ಮ ಆ ಥರ ಇದ್ದರೆ ಈ ಥರ ವಿಚಾರ ಮಾಡೋಕ್ಕಾಗತ್ತೇನಪ್ಪ ಅಂತ. ನಾವು ಯಾರ್ಯಾರೋ ಸಂಬಂಧಪಡ್ತಿದ್ದವನು ಅಂದರೆ ಅವನ ಕರ್ಮ ಅವನು ಸಾಯ್ಲಿ ಬಿಡು ಅನ್ನಕ್ಕಾಗತ್ತ? ನನ್ನ ತಮ್ಮ ಅವನು ನೋವಾದರೆ ಬಿಡಿಯಲ್ಲವ ನಾನು. ದಾಸೋಹ ಅಂದ್ರೆ ಅದೇ ಇರೋದು.
ಎರಡು ವಿರುದ್ಧವಾದ್ದೇನಲ್ಲ. ಸೋಹಂ ಮತ್ತು ದಾಸೋಹಂ ಏನೂ ವ್ಯತ್ಯಾಸ ಇಲ್ಲ. ಸೊ ಅಲ್ಲೂ ನಾನೇ ಇರೋದು ಅನ್ನುವ ಭಾವ, ನಿನ್ನ ದಾಸ ನಾನು ಅನ್ನೋ ಭಾವ, ಎರಡೂ ಅದೇ ಭಾವ. ಆ ಭಾವ ಇಟ್ಕೊಂಡಾಗ ನನ್ನದು ನಿನ್ನದು ಅಂತಿಲ್ಲ, ಕೂಡಿರೋಣ ಅನ್ನುವುದು ದಾಸೋಹ. ಅದಕ್ಕೆ ಭಕ್ತಿಗೆ ಎರಡು ರೂಪ, ಒಂದು ಕಾಯಕ, ಇನ್ನೊಂದು ದಾಸೋಹ. ಇಂಥ ಅದ್ಭುತ ಏನಿದೆ ಇದನ್ನು ಶಿವಶರಣರು ಮಾಡಿದ್ರು ಮತ್ತು ಆಡಿದ್ರು. ಅದನ್ನು ನಾವು ತಗೊಂಡು ಹೋಗಬೇಕು. ಉಳಿದ ಸ್ವರೂಪ ಇದೆಯಲ್ಲ, ಇದು ಯಾವಾಗಲೂ ಒಂದು ಸಣ್ಣದಾದಂತಹ ಚೌಕಟ್ಟುಗಳನ್ನು ನಿರ್ಮಾಣ ಮಾಡುತ್ತೆ. ಚೌಕಟ್ಟಿನ ಅವಶ್ಯಕತೆ ಇರುತ್ತೆ. ಒಂದು ಸಣ್ಣ ಗಿಡ ಇರುತ್ತಲ್ಲ, ಅದು ಯಾವುದೋ ಪ್ರಾಣಿ ತಿನ್ನಬಾರದು ಅಂತ ಅದಕ್ಕೊಂದು ಬೇಲಿ ಹಾಕಿರ್ತೀವಿ. ಆ ಬೇಲಿ ಅದಕ್ಕೆ ರಕ್ಷಣೆ ಅದು, ಆದರೆ ಅದು ಅಲ್ಲೇ ಇರಬಾರದು. ಅದು ಅದರ ಅವಶ್ಯಕತೆ ದಾಟಿ ಬೆಳೆಯುತ್ತೆ. ಹಾಗೆಯೇ ಶಿವಶರಣರು ಕೂಡ ಅವ್ರು ಹೇಳಿದ ಅದ್ಭುತ ವಿಚಾರಗಳನ್ನು ನಡ್ಕೊಳ್ಳೋಕ್ಕೊಂದು ಆಚರಣೆಗಳನ್ನು ಮಾಡಿದ್ರು. ಆದರೆ ಆಚರಣೆಗೆ ಸೀಮಿತ ಅಲ್ಲ, ಅವರು ಅದನ್ನು ದಾಟಿದ್ದಾರೆ ಅವರು. ಅದಕ್ಕೋಸ್ಕರ ನಾವು ಯಾವುದೋ ನಮ್ಮ ಕುಲಾಚಾರ ನಾವು ಮಾಡ್ಕೋತಾ ಇರಬಹುದು, ಆದರೆ ಆ ವಿಚಾರಕ್ಕೆ ಅದರ ಮಡಿ ಇಲ್ಲ, ಅದರ ಮಿತಿ ಇಲ್ಲ. ಅದನ್ನು ದಾಟಲೇಬೇಕು. ಯಾವುದೇ ಚೌಕಟ್ಟು ಪ್ರಾರಂಭದ ನಮ್ಮ ಬೆಳವಣಿಗೆಗೆ ಉಪಯುಕ್ತವಾದರೆ ಕ್ರಮೇಣ ಅದೇ ನಮಗೆ ಎಡವಟ್ಟಾಗತ್ತೆ. ಅದನ್ನು ದಾಟುವುದರ ಧಿಕ್ಕರಿಸುವ ಅಲ್ಲ, ಅದನ್ನು ಮೀರುವ ಒಂದು ಸೌಷ್ಠವ ಬೆಳೆಸ್ಕೊಳ್ಳೇಬೇಕಾಗತ್ತೆ. ಅದಕ್ಕೊಂದು ಸಣ್ಣದಾದಂತಹ ಒಂದೇನು ಅಂದರೆ, ಸ್ವಲ್ಪ ಭಿನ್ನವಾದ ಅಭಿಪ್ರಾಯಗಳನ್ನು ಕೇಳಿದಾಗ ಅದರಲ್ಲೂ ಏನಾದ್ರು ಇರ್ಬೋದಾ ಅಂತ ನೋಡುವ ಒಂದು ಸೌಜನ್ಯ, ಅದು ಸಭ್ಯ ಸಮಾಜದ ಲಕ್ಷಣ. ಅದಕ್ಕೆ ಯಾವುದಕ್ಕೂ ನಮಗೇನು ಸಿಟ್ಟು ಬರಬೇಕಾದ್ದೇನಿಲ್ಲ. ಆ ರೀತಿ ಆ ಕಾಲಕ್ಕೆ ಅನುಭವದ ಮಂಟಪ, ಈ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡುವ ಅದ್ಭುತವಾದಂತಹ ಪ್ರಯೋಗವನ್ನು ಅವ್ರು ಮಾಡಿದರು. ಯಾವಾಗಲೂ ಈ ವಿಷಯ ಬರುತ್ತೆ, ಎಲ್ಲ ಉದ್ಯೋಗಗಳು ಒಂದೇನಾ ಬೇರೆನಾ, ಯಾವುದು ಮೇಲೆ ಯಾವುದು ಕೆಳಗೆ. ಭಾಲ್ಕಿಯ ಹಿರೇಮಠದ ಅಪ್ಪನವರು ಒಂದು ಮದುವೆಯಲ್ಲಿ ಈ ಒಂದು ಉದಾಹರಣೆ ಹೇಳಿದ್ರು. ಉದಾಹರಣೆಯಲ್ಲಿ ನನಗೆ ತುಂಬ ಅಚ್ಚಳಿಯದೆ ಯಾಕಿದೆ ಅಂದರೆ, ಅಲ್ಲಿ ಯಾವುದೇ ಜಾತಿ ವಿಷಯ ಇಲ್ಲ, ಆದರೆ ನಾವು ಹೇಗೆ ನಡ್ಕೋತೀವಿ ಅನ್ನೋಕ್ಕೋಸ್ಕರ ಹೇಳಿದ್ರು. ಯಾರ ಮನೆಯಲ್ಲೂ ಸತ್ಯವಾಗಿರಬಹುದಾದ್ದು. ಒಬ್ಬಾಕಿ ಅಮ್ಮನಿಗೆ 3 ಜನ ಮಕ್ಕಳು. ಮಗ ಡಾಕ್ಟ್ರು, ಅಮೇರಿಕಾದಲ್ಲಿದ್ದಾನೆ. 2ನೇ ಮಗ ಇಂಜಿನಿಯರು, ಇಂಗ್ಲೆಂಡಲ್ಲಿದ್ದಾನೆ. 3ನೇ ಮಗ ಹಳ್ಳಿಯಲ್ಲಿ ಒಕ್ಕಲ್ತನ ಮಾಡ್ತಾ ಇದ್ದಾನೆ. ಮನೆಯಲ್ಲಿ ಒಂದು ಮಂಗಳ ಕಾರ್ಯಕ್ರಮ ಬಂದಿದ್ದಾರೆ. ಒಬ್ಬರು ಕೇಳಿದ್ರು, ಅಮ್ಮ ಮಕ್ಕಳು? 3 ಜನ ಮಕ್ಕಳ್ರಿ. ಬರ ಇಲ್ಲಿ ಕರೆದ್ರು. ಇವನು ಡಾಕ್ಟ್ರು, ಅಮೇರಿಕಾದಲ್ಲಿದ್ದಾನೆ ಅಂದರು. ಆಯಿತು. ಆಮೇಲೆ ಅಂದರು. ಇನ್ನೊಬ್ಬ ಕರೆದ್ರು, ಇವನು ಇಂಜಿನಿಯರು, ಇಂಗ್ಲೆಂಡಲ್ಲಿದ್ದಾನೆ ಅಂತೆಲ್ಲ ಪರಿಚಯ ಮಾಡಿದ್ರು. ಸುಮ್ಮನೆ ಬಿಟ್ರು. ಆಮೇಲೆ ಅವರು ಮೂರನೇವನ ಇಲ್ಲೇ ಇದ್ದಾನೆ ಒಕ್ಕಲ್ತನ ಮಾಡ್ಕೊಂಡು ಅಂದರು. ಇಷ್ಟು ಮುಗೀತು. ಒಂದೇ ತಾಯಿಗೆ 3 ಮಕ್ಕಳು ಅಲ್ವಾ. ಲಗ್ನ ಮುಗೀತು, ಹೋಗೋರೆಲ್ಲ ಹೋದರು. ಈ ಸೊಸೆ ಇದ್ಲು, ಊರಲ್ಲಿದ್ದ ಸೊಸೆ. ಇವಳು ಪಾಪ ಎಲ್ಲ ಕೆಲಸ ಮಾಡಿ ಕೈಕಾಲು ಬ್ಯಾನೆ ಆಗಿತ್ತು. ಅವಿ ಚಾ ಮಾಡಿಕೊಡೆ ಅಂತ ಕೇಳಿದ್ಲು ಸೊಸೆಗೆ. ಅವಳು ಮುನಸ್ನಲ್ಲಿ ಅಮೇರಿಕ ಇಂಗ್ಲೆಂಡ್ ಸೊಸೆಗಳು ಮಾಡಿಸ್ಕೊಳ್ಳಿ ಅಂದ್ಲವಳು ಅಂತ ಹೇಳಿದ್ರು. ಅಂದರೆ ನಿಜವಾಗಲೂ ನಮ್ಗೆ ಆಗೋರು ಯಾರು? ಅವ್ರ ಬಗ್ಗೆ ಅನಾದರ. ಆಗದೇ ಇರೋವನು ಯಾವನು ಅಮೇರಿಕಾದವನು ಇಂಗ್ಲೆಂಡವನು ಮೆಚ್ಕೊಂಡು ಪಾಪ ದಿನ ಇಲ್ದಿನೇ ಸಾಯೋಳು ಯಾರು ಅವಳು ಅಂತ ನೋಡಿದಾಗ ನಾವು ನಮ್ಮ ಪರಿವಾರ ಯಾರಂಗಿದ್ರೆ ಅಂತ ನೋಡ್ಕೋಬೇಕಲ್ಲ. ನಾವು ದಿನ ಎಲ್ಲಿ ಯಾರ ಹತ್ರ ಚಪ್ಪಲಿ ಹೊಲಿಸ್ತಾ ಇದ್ದೀವಿ, ಯಾರ ಕಡೆ ಕಟ್ಟಿಂಗ್ ಮಾಡಿಸ್ತಾ ಇದ್ದೀವಿ, ಯಾರು ತರಕಾರಿ ತಂದು ಕೊಡ್ತಾನೆ, ಯಾರು ಹಾಲು ತಂದು ಕೊಡ್ತಾನೆ, ಯಾರು ನ್ಯೂಸ್ ಪೇಪರ್ ತಂದು ಕೊಡ್ತಾನೆ, ಯಾರು ಇಲ್ದರೆ ಬದುಕು ನಡೆಯಲ್ಲ, ಅವ್ರು ನಮ್ಮ ಪರಿವಾರ ಅಲ್ವಾ? ಅವ್ರನ್ನ ಸೌಜನ್ಯದಿಂದ ನಡೆಸೋದು ಯಾವಾಗ? ಕಂಪ್ಯೂಟರ್ ರಿಪೇರಿ ಮಾಡೋನು 10,000 ರೂಪಾಯಿ ಕೊಟ್ಟು ಅವನು ಹಾಕೊಂಬಂದಿರ್ತಾನೆ, ಪ್ಲೀಸ್ ಕಮ್ಮಿನ್ ಅಂತ ಕರೆಸ್ತಿರ್ತೀವಿ. ಪ್ಲಂಬರ್ ಬಂದರೆ ಬಹುವಚನ ಪಕ್ಕಕ್ಕೆ ಹೋಗ್ಬಿಟ್ಟು ಏಕವಚನಕ್ಕೆ ಬಂದ್ಬಿಡುತ್ತೆ. ಅದು ಉದ್ಯೋಗ, ಇದು ಉದ್ಯೋಗ ತಾನೇ. ಅದಕ್ಕೆ ದುಡ್ಡು ಎಷ್ಟು ಕೊಡ್ತೀವಿ ಅನ್ನೋಕ್ಕಿಂತ ಗೌರವ ಎಷ್ಟು ಕೊಡ್ತೀವಿ, ಮರ್ಯಾದೆ ಎಷ್ಟು ಕೊಡ್ತೀವಿ, ಪ್ರೀತಿ ಎಷ್ಟು ಕೊಡ್ತೀವಿ ಅನ್ನೋದು ಬಹಳ ಮಹತ್ವದ್ದು. ಇದು ಏನೋ ಜಾತಿಯಿಂದ ಬಂದಿದೆ ಅಂತಲ್ಲ ಅರ್ಥ. ಇದು ಈ ಎಡವಟ್ಟು ನಮ್ಮಲ್ಲಿದೆ. ಇದು ಅದಕ್ಕೋಸ್ಕರ ಆ ಕಾಲಕ್ಕೆ ಬಸವಣ್ಣವ್ರು ಯಾವ ಹಿಂಸೆಯಿಂದ ಹೇಳಿದ್ರು, ಆನು ಹಾರುವನೆಂದರೆ ಕೂಡಲ ಸಂಗಯ್ಯ ನಗುವನಯ್ಯ ಅಂದ್ರಲ್ಲ. ಹಂಗಂದ್ರೆ ಏನು ಅರ್ಥ? ಈಗ ಹಾರುವ ಅನ್ನೋದು ಹೋಗಿರ್ಬೋದು, ನಾನು PhD, ನಾನು ಪ್ರೊಫೆಸರು ಅನ್ನುವುದೇನು ಕಮ್ಮಿ ಅಹಂಕಾರ ಅಲ್ಲ.
ಅದಕ್ಕೋಸ್ಕರ ನಾವು ಅವತ್ತಿನ ಅವರ ವಿಷಯವನ್ನು ಬದಲಾದ ಸ್ಥಿತಿಗಳು ನಮಗೆ ತಂದ್ಕೋಬೇಕು. ನಾವಿದು ಇಷ್ಟೆಲ್ಲ ದೊಡ್ಡದು ಯೋಚನೆ ಮಾಡಿ ಹೊರಟಿರ್ತೀವಿ, ಬಸ್ಸಲ್ಲಿ ನಮ್ಮ ಪಕ್ಕದಲ್ಲಿ ಸ್ವಲ್ಪ ಕೊಳಕೊಳಕಾಗಿರೋ ಪಕ್ಕದಲ್ಲಿ ಕೂತ್ಕೊಂಡ್ರೆ ಏನಾಗ್ಬೋದು ನಮ್ಮ ಪರಿಸ್ಥಿತಿ. ಅದಕ್ಕೆ ಬಸವಣ್ಣವ್ರು ಹೇಳಿದ್ದು ಎಷ್ಟೊಂದು ಇದ್ದರು, ಇದಕ್ಕೆ ಎಲ್ಲ ಪರಿಹಾರ ಏನು ಅಂದಾಗ ನನಗೆ ಮತ್ತೆ ನೆನಪಾಗೋದು ತುಂಬ ಕಷ್ಟವಾದ ವಚನ, ನಮ್ಮ ಮನೆಯ ಮಗನೆಂದೆಣಿಸಯ್ಯ ಇದೆಯಲ್ಲ, ಇದು ಬಹಳ ಕಷ್ಟ. ಇದ್ರ ಹತ್ತತ್ರ ಹೋಗೋಕ್ಕಾಗತ್ತಾ ಅಂತ ನೋಡ್ಕೋಬೇಕು ನಾವು. ಯಾಕೆಂದರೆ ಎಲ್ಲರೂ ಒಂದು ಸಮಯ ಇರೋಕ್ಕೆ ಸಾಧ್ಯವೇ ಇಲ್ಲ. ಯಾವ್ಯಾವುದ್ರಲ್ಲಾರು ಭಿನ್ನವಾಗಿರ್ತಾರೆ. ಈಗ ನಮ್ಮ ನೋಡಿ ಕೂದಲು ಇಷ್ಟು ಕಡಿಮೆ ಆಯಿತು, ಹಂಚಲಿ ಊರುಗಳು ಕೂದಲು ಎಷ್ಟು ಚೆನ್ನಾಗಿದೆ ಅಲ್ವಾ. ನಮ್ದು ಹೆಂಗೋ ನಮ್ಮ ಮಾಮೂಲಿ ಜನ, ನಮ್ಗೆ ಅವು ಪ್ರೌಢವಾದಂಥ ಅವ್ರಿಗೆ ಭಾಷಾ ಸಂಪತ್ತು ನಮ್ಮ ಹತ್ರ ಇರಲಿಕ್ಕಿಲ್ಲ. ಒಬ್ಬರಿಗಿದ್ದಂಗೆ ಇನ್ನೊಬ್ಬರಿಗಿರಲ್ಲ. ಇದು ಸಮ ಮಾಡೋಕ್ಕಾಗಲ್ಲ ಇದು. ಆದರೆ ಈ ಅಸಮವಾದಂಥ ಜಗತ್ತಿನಲ್ಲಿ ಪರಸ್ಪರ ಪ್ರೀತಿಯಿಂದಿರೋಕ್ಕೆ ಏನು ತೊಂದರೆ ಬರಬಾರ್ದು. ಅದಕ್ಕೂ ಎಡವಟ್ಟು ಬರೋದು ಯಾವುದು? ನಾನೇನೋ ಒಂದು ಚೂರು ಅನ್ನೋದಿರುತ್ತಲ್ಲ, ಒಂದು ಇಂಚ್ ಮೇಲೆ ನಮ್ಮದು ಕುರ್ಚಿ ಏನೋ ಒಂದಿರುತ್ತಲ್ಲ, ಈ ಅಹಮಿಕೆಯಿಂದ ಪಕ್ಕಕ್ಕೆ ಬರೋದಿದೆಯಲ್ಲ, ಅದಷ್ಟು ಸುಲಭ ಇಲ್ಲ. ಇದನ್ನು ಸಾಧಿಸೋದಕ್ಕೆ ಭಾಳ ಸರಳವಾಗಿ ಹೇಳ್ಬಿಟ್ರು, ನಮ್ಮ ಮನೆ ಮಗನೆಂದೆಣಿಸಯ್ಯ. ಇದನ್ನು ಮಾಡುವುದಕ್ಕೆ ಸಾಧ್ಯವಾ ಅಂತ ನೋಡ್ಕೋಬೇಕು ನಾವು. ಯಾಕೆಂದರೆ ಉಳಿದಿದ್ದೆಲ್ಲ ಸ್ಥಿತಿಗಳು ಬದಲಾಗ್ತಾ ಇರುತ್ತೆ. ಯಾಕೆಂದರೆ ಜಾತಿಗಳದು ಕೂಡ ಭಾಳ ಫ್ಲೂಯಿಡ್ ಅದು. ನಾನು ಅದಕ್ಕೆ ಭಾಲ್ಕಿ ಅಪ್ಪ ಅವ್ರು ಹೇಳಿದ್ದು ಉದಾಹರಣೆ ಹೇಳಿದ್ದು, ಒಂದೇ ತಾಯಿಯ ಮಕ್ಕಳಲ್ಲಿ ಒಂದೇ ಜಾತಿ ಹೊರ್ತಾನೆ ಹುಟ್ಟಿದ ಲೆಕ್ಕಕ್ಕೆ. ಆದರೆ ಇದಕ್ಕಿದಂಗೆ ಹೆಂಗೆ ಅನ್ನಿಸ್ಬಿಡ್ತು ಅಮ್ಮನಿಗೆ, ಅಮ್ಮನಂತ ಅಮ್ಮನಿಗೆ ಅನ್ನಿಸ್ತದು, ಯಾರನ್ನು ಬಿಟ್ಟಿದ್ದಲ್ಲ ಇದು. ಆ ಹಿನ್ನೆಲೆ ಒಳಗಡೆ ನಾವು ಈ ವಚನಗಳನ್ನು, ಅದರ ವಿಸ್ತಾರ ಭಾಳ ದೊಡ್ಡದು. ವಿಸ್ತಾರ ಹೇಗೆ ದೊಡ್ಡದು ಅಂದರೆ, ಈ ಪ್ರಪಂಚ ಬಹಳ ನಿಗೂಢವಾದ್ದು, ಯಾರಿಗೂ ಏನೂ ಗೊತ್ತಿಲ್ಲ. ಇಲ್ಲದ ಲೋಕದ ಬಗ್ಗೆ ತುಡಿತವೇ ಒಂದು ವಿಚಿತ್ರ. ತುಂಬ ಜನಕ್ಕೆ ಈ ಪ್ರಪಂಚ ಹಾಳು ಮಾಡ್ಕೊಂಡು ಅಲ್ಲೇನೋ ಒಂದು ಸಿಗುತ್ತೆ, ಅಲ್ಲೇನೋ ಸ್ವರ್ಗ ನಿರ್ಮಾಣ ಮಾಡೋಕ್ಕೆ ಇಲ್ಯಾರನ್ನೋ ಕೊಲ್ತೀನಿ ಅನ್ನೋ ಹುಮ್ಮಸ್ಸು ಎಷ್ಟೋ ಜನಕ್ಕಿದೆ. ಇಲ್ಯಾರೋ ಸಿಗಲಾರದರಂಬೆ ಊರ್ವಶಿರು ಅಲ್ಲಿ ಸಿಗ್ತಾರೆ ಅಂತ ಭಾವಿಸ್ತಾರೆ. ಆದರೆ ವಚನಕಾರರು ಭಾಳ ಚೆನ್ನಾಗಿ ಹೇಳಿ, ಇಲ್ಲಿ ಸಂದರೆ ಅಲ್ಲಿ ಸಲ್ಲದು, ಇಲ್ಲಿ ಸಲ್ಲಿಲ್ಲ ಅಂದ್ರೆ ಅಲ್ಲೂ ಸಲ್ಲಲ್ಲ. ಅದಕ್ಕೆ ಭಾಳ ಇಂಪಾರ್ಟೆಂಟ್ ಯಾವುದು? ಎಲ್ಲ ಇದೆ. ಲೌಕಿಕ ಅಂದರೂ ಇದೇ ಲೋಕಕ್ಕೆ ಸಂಬಂಧಪಟ್ಟಿದ್ದು, ಅಧ್ಯಾತ್ಮ ಅಂದರೂ ಇದೇ ಲೋಕಕ್ಕೆ ಸಂಬಂಧಪಟ್ಟು. ತುಂಬ ಜನಕ್ಕೆ ಈ ಗೊಂದಲನೂ ಇರ್ಬೋದು, ಅದಕ್ಕೆ ಹೇಳ್ತಿದ್ದೇನೆ ನಾನು. ಅಧ್ಯಾತ್ಮ ಅನ್ನುವುದು ಇದೇ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದ ವಿಷಯ ಹೊರತು ಈ ಪ್ರಪಂಚ ಬಿಟ್ಟಿದ್ದೇನು ಅಲ್ವೇ ಅಲ್ಲ. ಅಧ್ಯಾತ್ಮ ಅನ್ನೋದು ನಂಗೆ ಸಂಬಂಧಪಟ್ಟಿದ್ದ ವಿಷಯ. ನನಗೆ ಅಂದರೆ ಯಾರ್ದು? ಎಕ್ದಮ್ ಪರ್ಸನಲ್ ಅದು ಅಧ್ಯಾತ್ಮ. ಶರೀರ, ಬುದ್ಧಿ, ಮನಸ್ಸು, ಆತ್ಮ, ಇದು ನನ್ನ ಪರ್ಸನಲ್ ಇದು. ಆದರೆ ನಿಮ್ಮದು ಒಂದು ಪರ್ಸನಲ್ ಇದೆಯಲ್ಲ, ಅದಕ್ಕೆ ನಾವು ಧರ್ಮ ಅಂದ್ವಿ. ನಮ್ಮದೊಬ್ಬಂದೇ ಸ್ವಾರ್ಥ ಇಸ್ ಅಧ್ಯಾತ್ಮ, ಇನ್ನೊಬ್ಬಂದು ನೋಡಿದ್ರೆ ಅದು ಧರ್ಮ. ಇದು ಎರಡು ಬಿಟ್ಟಿದ್ದಲ್ಲ, ಇದೆರಡನ್ನು ಕೂಡಿಸ್ಕೊಂಡು ಹೋಗಬೇಕಾಗತ್ತಲ್ಲ. ಆವಾಗ ಆ ವಿಚಿತ್ರ ವಿಸ್ಮಯ, ಈ ಪ್ರಪಂಚ ಏನು ಅಂತ ಅರ್ಥವಾಗ್ತಾ ಇಲ್ಲ ನಮಗೆ. ಇದೆಲ್ಲ ಯಾಕೆ ಹಿಂಗೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನಾವು ಕಡೆಗೆ ಹೇಳಿದ್ವಿ, ಇದೆಲ್ಲ ಶಿವಲೀಲೆ ಅಪ್ಪ ಇದು ಅಂತ. ಇದು ಬಿಟ್ಟು ಇನ್ನು ಯಾರಿಗೂ ಇದುವರೆಗೂ ಏನೂ ಗೊತ್ತಾಗಿಲ್ಲ. ಹಿಂಗ್ಯಾಕಿದೆ ಶಿವಲೀಲೆ ಅಪ್ಪ, ಇದು ಬಿಟ್ಟು ನೀವು ಗೊತ್ತಿಲ್ಲ ಯಾರಿಗೂ. ಸುಮ್ಮನೆ ಅವರವರೇ ಹೇಳ್ತಿರ್ತಾರಷ್ಟೇ. ಆದರೆ ಯಾರಿಗಾರು ಕೇಳಿ ದೇವ್ರು ನೋಡಿದ್ದೀರಾ ಅಂತ ಕೇಳ್ಬಿಟ್ರೆ ಅಂದ್ಕೊಳ್ಳಿ, ನಾನು ಬೇಕಾದ್ರೆ ದೊಡ್ಡ ಶಬ್ದಗಳನ್ನೆಲ್ಲ ಹುಟ್ಟಿ ಏನೇನೋ ಹೇಳ್ಬಿಡ್ಬೋದು ಉತ್ತರ. ಆದರೆ ನೋಡಿದೆಯಾ? ಅದಕ್ಕೆ ಆ ಲೋಕ ಈ ಲೋಕಗಳ ಚರ್ಚೆ ಮಾಡೋದು, ಇದೇ ಲೋಕದ ಬಗ್ಗೆ ಚರ್ಚೆ ಮಾಡ್ಬೋದು. ಈ ಲೋಕವನ್ನು ಚೆನ್ನಾಗಿ ಮಾಡೋದು ಹೇಗೆ? ನಾನು ಚೆನ್ನಾಗಿದ್ದು ಇನ್ನೊಬ್ಬರ ಜೊತೆಗೂ ಚೆನ್ನಾಗಿರೋದು, ಅದು ಮಾಡುವುದು ಹೇಗೆ ಅನ್ನುವುದೇ ಉಪನಿಷತ್ತಲ್ಲಿರುವ ಚರ್ಚೆ. ಅದಕ್ಕೆ ಉಪನಿಷತ್ ಕಾಲದ ಮುಕ್ತತೆ, ಇನ್ನೊಂದು ಶಬ್ದ ಮುಗ್ಧತೆ, ಇದೆರಡೂ ಮತ್ತೊಮ್ಮೆ ಒಟ್ಟಾಗಿ ಕಾಣುವುದು. ಉಪನಿಷತ್ ಕಾಲದ ಬಗ್ಗೆ ನನಗೇನು ಗೊತ್ತಿಲ್ಲ, ಅದು ಎಷ್ಟು ಸಾವಿರ ವರ್ಷದ್ದೋ ಗೊತ್ತಿಲ್ಲ. ಆದರೆ ಅದೇ ಮುಕ್ತತೆ, ಅದೇ ಮುಗ್ಧತೆಯನ್ನು ಮತ್ತೊಮ್ಮೆ ನಾವು ಚೆನ್ನಾಗಿ ಕಾಣುವುದು ಯಾವಾಗ? ಅದು ವಿಶೇಷವಾಗಿ ಒಂದು ವಲಯದೊಳಗೆ ಕೂತು ನೋಡಿದಾಗ ಅನುಭವ ಮಂಟಪ ಅನ್ನೋ ವಾತಾವರಣದಲ್ಲಿ ಆ ಒಂದು ಮುಗ್ಧತೆ, ಆ ಮುಕ್ತತೆ ಬಂತು. ಆ ಸದಾಕಾಲ ಇದಿರಲೇಬೇಕಾಗತ್ತೆ. ಈ ಅನುಭವ ಮಂಟಪ ಅನ್ನುವ ಬಿಲ್ಡಿಂಗ್ ಅನ್ನುವುದಕ್ಕಿಂತ ಆ ವಾತಾವರಣ ಯಾವುದೇ ಸಭ್ಯ ಸಮಾಜಕ್ಕೆ ಬೇಕೇ ಬೇಕು. ಅದನ್ನು ಇವತ್ತಿನ ಕಾಲಕ್ಕೆ ಡೆಮಾಕ್ರಸಿ ಅಂತಿದ್ದೀವಿ ನಾವು. ಇದು ಮುಕ್ತ ಚರ್ಚೆ, ಒಂದು ತಿಳಿದುಕೊಳ್ಳಬೇಕಾದ ಮುಗ್ಧತೆ, ಇದೆರಡೂ ಇರಲಾರದೆ ಆಗಲ್ಲ. ಇದು ಸರಳವೂ ಹೌದು, ಸಂಕೀರ್ಣವೂ ಹೌದು. ಈ ಶರೀರ ಸರಳವೂ ಹೌದು,
ಸಂಕೀರ್ಣವೂ ಹೌದು. ನೀವು ಒಳಹೊಕ್ಕಷ್ಟು ಸಂಕೀರ್ಣ ಇದು. ಮೇಲ್ನೋಟಕ್ಕೆ ಎಷ್ಟು ಇಟ್ಕೊಂಡ್ರೂ ಅಷ್ಟು ಸರಳವೇ. ನೀವು ನೋಡಿಬೇಕಿದ್ರೆ ನಮ್ಮೊಬ್ಬರು ಡಾಕ್ಟ್ರ್ ಇದ್ದಾರೆ, ಅವರು ಎಂಡೋಕ್ರೈನಾಲಜಿಸ್ಟ್ ಅಂತ ಅವ್ರದ್ದು ಹೆಸರು. ಕನ್ನಡದಲ್ಲಿ ನಿರ್ನಾಳ ಗ್ರಂಥಿ ಅಂತ ಅದರ ಹೆಸರು. ಅಂದರೆ ನಾಳವೇ ಕನೆಕ್ಟ್ ಆಗದಿರೋ ಗ್ರಂಥಿ ಇದೆ ಶರೀರದಲ್ಲಿ. ಹಾಗಿರೋದು ಕೆಲಸ ಹೆಂಗೆ ಮಾಡುತ್ತೆ? ಕೆಮಿಕಲ್ ಮೂಲಕ ಕೆಲಸ ಮಾಡುತ್ತೆ, ಹಾರ್ಮೋನ್ ಮೂಲಕ ಕೆಲಸ ಮಾಡುತ್ತೆ. ಅದಕ್ಕೆ ಹೋಗಿ ಕೊಡೋಕ್ಕೆ ಯಾವುದೇ ಗ್ರಂಥಿ ಇಲ್ಲ. ಅದು ಒಂದು ಸ್ಪೆಷಲೈಸೇಷನ್ನು. ಇನ್ನೊಂದು ನೋಡಿದೆ, ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿ ಅಂತಿದೆ. ಅದು ಅಂದರೆ ನಿರ್ನಾಳ ಗ್ರಂಥಿಯಲ್ಲಿ ಮಕ್ಕಳ ಸ್ಪೆಷಲಿಸ್ಟು, ಮತ್ತೀಗ ಮತ್ತೆ ಬೇರೆ ಬೇರೆ ಸ್ಪೆಷಲಿಸ್ಟ್ಗಳಿದ್ದಾರೆ. ಮೊದಲೇ ಆಬ್ಸ್ಟೆಟ್ರಿಷಿಯನ್ನು, ನಿಯೋನೆಟಾಲಜಿಸ್ಟು. ನೀವು ಕೇಳ್ಬೋದು, ಅವ್ರು ಹೇಳಿದ್ರೆ ನಮಗೆ ಗೊತ್ತಿಲ್ಲ ರೀ ಅದು ಅಂತಾರವ್ರು. ಅಂದರೆ ನೀವು ಒಳಹೊಕ್ಕಿದ್ರೆ ಸ್ಪೆಷಲೈಸೇಷನ್ ಆದಂಗೆ ಸಂಕೀರ್ಣನೇ ಅದು. ನೀವು ಸರಳವಾಗಿ ಹೇಳಿ ಅಂದರೆ ಆಗಲ್ಲ ಅದು. ಒಳಹೊಕ್ಕರೆ ಸಂಕೀರ್ಣವೇ. ಅದಕ್ಕೆ ಜೀವನ ಇರುವುದೇ ಸರಳವೂ ಸಂಕೀರ್ಣವೂ ಎರಡೂ ಇದೆ. ಅದು ತಿಳ್ಕೊಂಡಂಗೆ ಸರಳವೂ ಆಗಬಹುದು. ಆದರೆ ತಿಳ್ಕೊಂಡವ್ರ ಕೆಲಸ ಏನು? ಒಂದೇದು ಅವ್ರಿಗೊಂದು ಸ್ಪಷ್ಟತೆ ಬೇಕು, ತಿಳಿಸುವಾಗಲೂ ಸರಳವಾಗಿ ಹೇಳಬೇಕು. ಅದಕ್ಕೆ ನೀವು ವಚನಗಳನ್ನು ನೋಡಿದ್ರೆ ಸರಳದಿಂದ ಸಂಕೀರ್ಣದವರೆಗಿನ ದೊಡ್ಡ ಸ್ಪೆಕ್ಟ್ರಮ್ ಇದೆ ಅದರಲ್ಲಿ. ಅದಕ್ಕೆ ನಾವು ಇಷ್ಟು ಮಾತ್ರ ಅನ್ನೋದು ತಪ್ಪಾಗತ್ತೆ. ವಚನಗಳನ್ನು ಹೇಗೆ ತಿಳ್ಕೋಬೇಕು? ಈ ವಚನ ದರ್ಶನದ ಮುಂಚೆ ಬರೆದಿರೋ ಲೇಖದಲ್ಲಿ ಅವರು ಬರೆದಿದ್ದಾರೆ, ಇದು ಹಂಗ ಇದು ಹಿಂಗ ಅಂತ. ಯಾರ್ಯಾರ್ದೋ ವ್ಯಾಖ್ಯೆ ತಗೊಳ್ಳೋ ಬದಲು ನೇರ ವಚನನೇ ಓದ್ಬಿಡೋದು ಒಳ್ಳೆಯದು ಅಂತ. ಆದರೆ ಅದರಲ್ಲೂ ಒಂದು ಸಣ್ಣದಾದಂತಹ ವಿಷಯ ಏನು ಬರುತ್ತೆ ಅಂದರೆ, ಬರೆಯುವವನು ತನ್ನ ಅನುಭವದಲ್ಲಿ ಬರಿತಿರ್ತಾನೆ. ಆ ಸಮ ಅನುಭವ ಇಲ್ಲದಲೇ ಇದ್ದರೆ ನಮಗೆ ಇನ್ನೇನೋ ಅರ್ಥವಾಗಬಹುದು, ತಪ್ಪೇನಿಲ್ಲ. ಆದರೆ ಯಾರಿಗೆ ಈ ರೀತಿ ಅನುಭವ ಇದೆ ಅವರಿಂದ ಕಲಿತಾಗ ಅದು ಸರಿಯಾದಂತಹ ಒಂದು ಸ್ಪಷ್ಟತೆ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಯಾರಾದರೂ ಇದನ್ನು ಕೂಡ ಸರಿಯಾಗಿ ನೋಡಬೇಕು. ನಾನು ಗುರುಗಳಿಗೂ ನೆನ್ನೆನೋ ಬೆಳಗ್ಗೆನೋ ಅಂದೆ, ಯಾಕೆಂದರೆ ಇದು ಕೇವಲ ಶಬ್ದ ಅಲ್ಲ, ವಚನಕಾರರ ಬದುಕು ಜೊತೆಗಿದೆ ಇದಕ್ಕೆ. ಅದಕ್ಕೆ ವಚನಕಾರರ ಬದುಕನ್ನು ಯಾರು ಹೇಳಬೇಕಾಗತ್ತೆ, ಹಿಂಗೆ ಬದುಕಿದ್ರು ಅಂತ. ಯಾಕಂದ್ರೆ ಹಂಗೆ ಬದುಕಿದವ್ರು ಹೇಳಿದ್ದಕ್ಕೆ ಹಿಂಗಿರೋದು ವಚನ. ಅದು ಇದ್ರ ಸುಮ್ಮನೆ ಮಾತಾಗಿ ಹೋಗ್ಬಿಡ್ತಿತ್ತು ಅದು. ಅದಕ್ಕೆ ಹಂಗೆ ಬದುಕಿದ್ದವ್ರ ಬದುಕನ್ನು ಹೇಳಬೇಕಾಗತ್ತೆ. ಯಾಕೆಂದರೆ ಕಥೆ ಅನ್ನೋದು ಬಹಳ ಮಹತ್ವದ್ದು. ನಾವ್ಯಾಕೆ ಹೇಳ್ತೀವಿ ರಾಮೋ ವಿಗ್ರಹವಾನ್ ಧರ್ಮ ಅಂತ? ಅದಕ್ಕೋಸ್ಕರ ಶಿವಶರಣ ಅನ್ನುವುದು ಕಾನ್ಸೆಪ್ಟ್ ಅಲ್ಲ, ಅದೊಂದು ಬದುಕು. ಅದು ಹಾಗೆ ಬದುಕಿದ್ರೆ ಗೊತ್ತಾಗೋದು. ಅದು ಶಿವಶರಣ ಯಾರ್ರೀ ಅಂತ ಕೇಳಿದ್ರೆ ಅವಾಗ ತೋರಿಸ್ಬೇಕು ತಾನೆ, ತೋರ್ಸಕ್ಕೆ ಶಿವಶರಣರು ಇದ್ರು ತಾನೆ. ಆ ಶಿವಶರಣ ಅನ್ನುವ ವ್ಯಕ್ತಿತ್ವ ಸದಾಕಾಲವೂ ಇರಬೇಕು. ಬಸವಣ್ಣವ್ರು ಅವಾಗ ಆಗೋದ್ರು, ನಾನು ನೋಡಿದೆ ನಿಧಾನಕ್ಕೆ ಗೌರವ ಅದು ತುಂಬ ನಮಗೆ ಅಂತರ ತಂದ್ಬಿಡಕ್ಕೆ ಶುರುವಾಗ್ಬಿಡುತ್ತೆ. ನಾನು ಒಂದು ಲೇಖನ ಒಬ್ಬರು ಬರ್ಕೊಡು ಅಂತ ಹೇಳಿದರು. ನನ್ನ ಜೀವನದಲ್ಲಿ ಬರೆದಿರೋದ್ರಲ್ಲಿ ಒಂದು 6-8 ಲೇಖನ ಇರ್ಬೋದು ಭಾಳ ಅಂದರೆ. ಅದರೊಳಗಡೆ ಅದು ಇಂಗ್ಲೀಷಲ್ಲಿ ಕೇಳಿದ್ರು ಅಂತ ಇಂಗ್ಲೀಷಲ್ಲಿ ಬರೆದಿದ್ದೆ. ನಮ್ಮದು ಯೋಚನೆ ಕನ್ನಡಕ್ಕೆ ಬರೋದು. ಬಸವಣ್ಣ ದಿ ಫಿಲಾಸಫರ್ ಆಫ್ ದಿ ಕಾಮನರ್ ಅಂತಲೇ ಹೆಡ್ಡಿಂಗ್ ಕೊಟ್ಟಿದ್ದೆ ಅದಕ್ಕೆ. ನಮಗೆ ಬಸವೇಶ್ವರರು, ಮಹಾತ್ಮ ಬಸವೇಶ್ವರರು, ಜಗಜ್ಯೋತಿ ಬಸವೇಶ್ವರರು ಅನ್ನೋಕ್ಕಿಂತ ನನಗೆ ಯಾಕೋ ಬಸವಣ್ಣ ಅನ್ನೋದೇ ಹಿತವಾಗತ್ತೆ. ನಮ್ಮಣ್ಣ, ಅವನು ನಮ್ಮ ಅಕ್ಕ, ಅವಳು ಹತ್ರ ಆಗ್ತಾಳವಳು. ಯಾಕೆ ನಮ್ಮಲ್ಲಿ ಹೇಳಿದ್ವಿ ಆಪ್ತವಚನಂ ಪ್ರಮಾಣಂ. ನಮ್ಗೆ ಆಪ್ತರವರು, ನಾವು ಅವ್ರನ್ನ ತುಂಬ ದೊಡ್ಡವ್ರು ಮಾಡಿ ಅವ್ರನ್ನ ದೈವಾಂಶ ಸಂಭೂತರಾಗಿ ಮಾಡಿ, ಅವ್ರು ಬೇಡ ಭಾಳ ದೊಡ್ಡವರು, ಅವ್ರ ದೇವರು ಬೇಡಪ್ಪ, ಅವರು ದೇವರಾದ್ರಿಂದ ಮಾಡ್ಬೋದು, ನಾವು ಹುಲುಮಾನವರು ಅಂತ ನಮ್ಮನ್ನು ಭಾಳ ಈಸಿಯಾಗಿ ಪಕ್ಕಕ್ಕೆ ಇಟ್ಕೊಂಬಿಟ್ಟು ಅವ್ರನ್ನ ದೊಡ್ಡವ್ರು ಮಾಡೋಕ್ಕಿಂತ ನಾವು ಹಿಂಗೆ ಇರೋಕ್ಕೆ ಅನುಕೂಲ. ಅದಲ್ಲ ಅದು. ಬಸವಣ್ಣ ನಮ್ಮ ಅಣ್ಣ, ನಾನು ಅವನಂಗೆ ಆಗಬೇಕು, ಅಣ್ಣನಾದೊಂದು ದಾರಿಲಿ ನಾನು ಹೋಗ್ತೀನಿ ಅಂತ ಅಂದ್ಕೊಳ್ಳೋಕ್ಕೆ ಬಹಳ ನಮಗೆ ಸೂಕ್ತ ಅದು. ಅದಕ್ಕೆ ಬಸವಣ್ಣ ನಮ್ಮ ಅಣ್ಣ, ಅವಳ ಮಕ್ಕ. ಪ್ರಭುದೇವರು ಸ್ವಲ್ಪ ದೊಡ್ಡವರು, ಅದಕ್ಕೆ ಪ್ರಭುದೇವರು ಅಂತಾನೆ ನಾವು ಅವ್ರಿಗೆ ಮಾತ್ರ ಒಂದು ಇಟ್ಟಿದ್ದೀವಿ. ಯಾಕೆ ನಮ್ಮ ತಾಯಿ ಇದ್ದಾಳಲ್ಲ, ಸಾಮಾನ್ಯ ನಮ್ಮಲ್ಲಿ ತಾಯಿಗೆ ಏಕವಚನವೇ, ಯಾಕೆ ತುಂಬ ಹತ್ತಿರದವಳು. ಹಾಗೆ ನಮಗೆ ದೇವರು ಏಕವಚನವೇ, ಹತ್ತಿರದವನು. ನಾವು ರಾಮಕೃಷ್ಣ ಅಂತಿದ್ವಿ, ಅವನಿಗೇನು ರಾಮನಿಗೇನು ಶ್ರೀರಾಮಚಂದ್ರ ದೇವರು ಅಂತ ನಾವು ಎಂದೂ ಹೇಳಿಲ್ಲ.
ಕೃಷ್ಣ ಬಂದ ಅಂತಿದ್ವಿ. ಯಾಕೆಂದರೆ ಹತ್ತಿರದವರು. ಹಾಗೆ ಈ ಎಲ್ಲ ಶರಣರು ಹತ್ತಿರದವ್ರು ಆಗ್ಬೇಕು. ನಮಗೆ ಹತ್ತಿರದವ್ರು ಆಗ್ಬೇಕಾದ್ರೆ ಸೇರಿಸ್ಕೋಬೇಕು ನಾವು ಅವ್ರನ್ನ. ಪಾಪ ಅವ್ರು ದೊಡ್ಡವರು, ನಾವು ಸೇರಿಸ್ಕೋಬೇಕಲ್ಲ ಅವ್ರನ್ನ. ಅವ್ರನ್ನ ಸೇರಿಸ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ. ಸೇರಿಸ್ಕೊಂಬಿಟ್ರೆ ಅವ್ರು ಸುಮ್ಮನಿರಲ್ಲ, ಅವರು ನಮ್ಗೆ ಆಟ ಆಡಿಸ್ಬಿಡ್ತಾರೆ ಅವರು. ಯಾಕೆ ನಾವು ಮಾಡ್ತಾ ಇರೋದು ಕಾಯಕನೋ ಹೌದೋ ಇಲ್ವೋ ಅಂತ ನೋಡ್ಕೋಬೇಕಲ್ಲ. ಈಗ ಇವತ್ತೊಬ್ಬರು ಪರೀಕ್ಷೆ ಇನ್ವಿಜಿಲೇಟ್ರಾಗಿ ಹೋಗಿ ಬಂದೇ ಅಂದರು. ಎಂಥ ಪರಿಸ್ಥಿತಿ ರೀ ನಮ್ಮದು. 21 ವರ್ಷ ಕಲ್ತವನಿಗೆ ಕಾಪಿ ಮಾಡೋದು ಬೇಡ ಅಂತ ಕಲಿಸ್ಕೊಡೋಕ್ಕಾಗಿಲ್ಲ ನಮಗೆ. ಅಲ್ಲ, ಬಂದೂಕು ಹಿಡ್ಕೊಂಡು ನಿಂತಿರ್ಬೇಕು. ಅಂದರೆ ನಮ್ಮೊಳಗೆ ಶಿವಶರಣ ನಾವು ಬಂದುಬಿಟ್ರೆ ಆವಾಗ ಹೊರಗಡೆ ಯಾರೋ ಒಬ್ಬ ಕಾಯೋನು ಬೇಕಾಗೋದೇ ಇಲ್ಲ. ಆಗ ನಾವು ಒಳಗೆ ಬಿಟ್ಕೋಬೇಕು ಅವ್ರನ್ನ. ಆ ಬಿಟ್ಕೊಳ್ಳೋಕ್ಕೆ ಇವೆಲ್ಲ ಸಹಾಯಕ ಅಂಶಗಳು. ಆ ಥರ ಇದನ್ನೆಲ್ಲ ಮಾಡಬೇಕಾದ್ರೆ ನಮಗೊಂದು ಆನಂದ ಆಗಬೇಕು. ರುಜು ಮಾರ್ಗದಲ್ಲಿದ್ದವನಿಗೆ ಏನ್ರಿ ನಾನು ಮಾತ್ರ ಹಿಂಗಿದ್ರೆ ಏನ್ರಿ ಪ್ರಯೋಜನ ಅಂತ ಕೇಳಿದ್ರೆ, ನೀನು ಯಾರಪ್ಪ ಹೇಳಿದ್ರು, ನೀನು ಹಂಗೆ ಹೋಗಪ್ಪ ಅಂತ ನಾನು ಹೇಳ್ತೀನಿ. ನಿನಗಿದು ಮಾಡೋಲ್ಲ ಆನಂದ ಇದೆಯಾ, ಇದನ್ನು ಮಾಡು. ಆ ಮಾಡೋದಕ್ಕೆ ಪ್ರೇರಣೆ ಬೇಕಾ, ಇಂಥವ್ರನ್ನ ನೋಡು. ಇಲ್ಲಿ ಕೈ ಹಾಕೋಕ್ಕೆ ಹೋಗ್ಬೇಡ ಇದರಲ್ಲಿ ಅಂತ. ಆ ಥರ ಅದ್ಭುತವಾದಂಥ ಜನ ಆಗೋದರು, ನಡೆದ್ರು, ಮಾತಾಡಿದ್ರು. ಆವಾಗಲೇ ಇದ್ದರು ಅಂತಲ್ಲ, ನೋಡಿದ್ರೆ ಈಗಲೂ ಸಿಗ್ತಾರೆ. ನೋಡೋಕ್ಕೆ ನಮಗೂ ಬೇಕು. ಯಾಕೆಂದರೆ ಅದಕ್ಕೊಂದು ಇರೋದೆಲ್ಲ ಯಾವುದರಲ್ಲಿ, ನಯನದರೊಳಗಿರುವುದದು. ಯಾರ ನಯನದಲ್ಲಿ, ನಮ್ಮ ನಯನದಲ್ಲಿ. ಏನು ನೋಡಿದ್ರೆ ಅದು ಸಿಗತ್ತೆ. ಪ್ರಪಂಚ ಅಂಥದ್ದು, ನೀವು ನೋಡಿದ್ರೆ ಅಂಥದ್ದು ಸಿಗತ್ತೆ. ಅಂಥ ನೋಡೋದಕ್ಕೆ ನಮಗೊಂದು ಸಣ್ಣ ಕೈಮರ ಈ ರೀತಿ ಆಗಬಹುದು. ಇದೆಲ್ಲ ಆದಮೇಲೆ ಸಾಮಾನ್ಯವಾಗಿ ಒಂದು ಹೇಳ್ತಾರೆ, ಯುದ್ಧಸ್ಯ ವಾರ್ತಾ ರಮ್ಯ ಅಂತ. ಮಹಾಭಾರತ ಯುದ್ಧ 8 ವರ್ಷ ಆಯ್ತು, ಈಗಲೂ ಹೇಳಕ್ಕೆ ಚೆನ್ನಾಗಿರುತ್ತೆ. ಯಾಕೆ ನಮಗಾಗೋದೇನಿಲ್ವಲ್ಲ ಅದರಲ್ಲಿ. ಹೊಡ್ಕೊಂಡವ್ರವರು ಬಿದ್ದವರವರು, ನಮಗೇನು ಚಂದ ಹೇಳ್ಬೋದು. ಹಾಗೆ ಈ ಸಮ್ಮೇಳನ ತುಂಬ ಚೆನ್ನಾಗಿತ್ತು ರೀ, ಏನು ವಡ, ಏನು ಇಡ್ಲಿ, ಏನು ಚಟ್ನಿ ಅಂತ ಹೇಳಿ ಮುಗಿಸೋದಲ್ಲ. ನಮ್ಮದು ಒಂದು ಕೆಲಸ ಇದೆ ಅನ್ನೋದಕ್ಕೆ ಇಲ್ಲಿ ನಿಮ್ಮೆಲ್ರಿಗೂ ಕೊಟ್ಟಾಗ, ನಮ್ಮ ದೇಶದಲ್ಲಿ ಶಿಕ್ಷಣ, ಔಷಧಿ ಇವು ಉಚಿತವಾಗೇ ಕೊಡಬೇಕು ಅಂತ ಇದೆ. ಅದಕ್ಕೆ ಉಚಿತವಾಗೇ ಕೊಟ್ಟಿದ್ದಾರೆ. ವಚನ ಧರ್ಮಸಾರ ಅಂತ ಒಂದು ಪುಸ್ತಕ ಕೊಟ್ಟಿದ್ದಾರೆ. ಹಾಗೆ 2 ಬಿಡುಗಡೆಯಾದಂಥ ಪುಸ್ತಕ, ವಚನ ದರ್ಶನ, ಇದು ನಿಮ್ಮಲ್ಲೇ ತುಂಬ ಉತ್ತಮವಾದಂತಹ ಲೇಖನಗಳ ಸಂಗ್ರಹ, ಹಾಗೆ ಕೆಲವು ಆಯ್ದ ಲೇಖನಗಳ ಸಂಗ್ರಹ. ಈ 3 ಪುಸ್ತಕ ಅಂತೂ ಇದೆ. ಈ 3 ಪುಸ್ತಕವನ್ನು ಮೊದಲು ಓದಬೇಕು ಅಂತ ನಂದೊಂದು ವಿನಂತಿ. ಹೋದ್ಮೇಲೆ ಏನ್ರಿ ಮಾಡೋದು ಅನ್ನೋದ್ರಲ್ಲಿ ಮೊದಲನೇ ಕೆಲಸ ಇದು, ಓದಬೇಕು. ಅಲ್ಲಿಗೆ ಮುಗಿಬಾರದು. ಯಾಕೆಂದರೆ ಯಾವುದೇ ಸಾಹಿತ್ಯ ಅದು ಉಳಿಬೇಕಾದ್ದು ಚಿತ್ತದಲ್ಲಿ, ಪುಸ್ತಕದಲ್ಲ. ಚಿತ್ತದಲ್ಲಿ ಉಳಿಬೇಕಾದ್ರೆ ಕಂಠಪಾಠ ಇರಬೇಕು. ನಮ್ಮ ದೇಶದಲ್ಲಿ ಇದಕ್ಕೆ ಭಾಳ ಒಂದು ಮಹತ್ವ ಕೊಟ್ಟಿದ್ವಿ. ನನಗೊಂದು 100 ವಚನ ಕಂಠಪಾಠ ಇದೆ ಅನ್ನೋರು ಸ್ವಲ್ಪ ಕೈ ಮೇಲೆ ಮಾಡಿ ನೋಡೋಣ. ಸ್ವಲ್ಪ ಧೈರ್ಯವಾಗಿ ಕೇಳ್ತಿದ್ದೀನಿ. 1, 2, 3. ಈ ವರ್ಷದಲ್ಲಿ ನಾನೊಂದು ಪ್ರಯತ್ನ ಮಾಡ್ತೀನಿ, 100 ವಚನ ಕಂಠಪಾಠ ಮಾಡ್ತೀನಿ ಅನ್ನೋರೆಲ್ಲ ಕೈ ಮೇಲೆ ಮಾಡಿ. ನಾವು ಹೀಗೆ ಇದನ್ನು ಕೊಡಬೇಕಾದ್ದು. ಈಗೇನೋ ಹಳಕಟ್ಟಿಯವರು, MM ಕಲ್ಬುರ್ಗಿ ಅಂತ ಮಹಾಪುರುಷರಿಂದಾಗಿ ನಮಗಿದೆಲ್ಲ ಮುದ್ರಣ ಆಗಿದೆ. ಆದರೆ 800 ವರ್ಷ ಬಂದಿದ್ದೆ ಹೆಂಗದು? ಹಾಡ್ಕೋತಾ ಇರಬೇಕು. ಹಾಡು ನಮ್ಮ ದೇಶದ ಸಂಸ್ಕೃತಿ ಇದು. ಎಷ್ಟು ಮಾತಾಡೋದು ತೀರಾ, ಸ್ವಲ್ಪ ಹಾಡಬೇಕೋ ಇಲ್ವೋ? ಒಬ್ಬರೇ ಇದ್ದಾಗ ಹಾಡು ಬಹಳ. ಭಾಷಣ ಮಾಡಿ ಯಾರು ನಮ್ಮ ಭಾಷಣ ನಾವು ಕೇಳೋಕ್ಕಾಗತ್ತೇನ್ರಿ? ಏನೋ ನೀವು ನಮ್ಮ ಪುಣ್ಯಕ್ಕೆ ಕೂತಿದ್ದೀರಿ, ನಾನು ಹೇಳಕತ್ತೇನೆ ಅಷ್ಟೇ. ಆದರೆ ಹಾಡ್ಕೊಳ್ಳೋಕ್ಕೆ ಯಾರೂ ಬೇಕಾಗೇ ಇಲ್ಲ. ನಾ ಬೆಳಗ್ಗೆ ಹಾಡ್ತಾ ಇದ್ದೆ, ನಾನು ಚೆನ್ನಾಗಿ ಹಾಡಲ್ಲ ಆದರೂ ಹಾಡ್ತಾ ಇದ್ದೆ. ಪುಣ್ಯಕ್ಕೆ ಅವರಿಬ್ಬರು ಮಾತಾಡ್ತಾ ಇದ್ರು, ನಾನು ಹಾಡಿದ್ದು ಕೇಳಿಸ್ಕೊಳ್ಳಿಲ್ಲ ಅವರಷ್ಟೇ. ಆ ಥರ ವಚನಗಳು ಹಾಡ್ಕೋಬೇಕು ನಾವು. ಯಾಕೆ ಹಾಡಿದೊಡೆ ಆನುವಲಿದಂತೆ ನಾನು ಹೆಂಗೆ ಬರಪ್ಪ ಹಂಗೆ ಹಾಡ್ತೀನಪ್ಪ ನಾನು. ಏನು ನಿನ್ನ ಮೆಚ್ಚಕ್ಕಲ್ಲ ಹೇಳೋದು ನಾನು ಅಂತ. ನಿನ್ನ ಮೆಚ್ಚೋದು ಅಂದರೆ ಯಾರನ್ನ? ನಿನಗೆ ಹಿತ ಆಗಕ್ಕಂತಲ್ಲ, ನನಗೊಂದು ಹಿತ ಆಗ್ತಾ ಇದೆ ಅದು. ಆ ಥರ ವಚನಗಳನ್ನು ನಾವು ಅನುಸಂಧಾನ ಮಾಡಬೇಕಾದ ಹೇಗೆ ಅಂದರೆ ಹಾಡ್ಕೋತಾ ಇರಬೇಕು, ಹೇಳ್ತಾ ಇರಬೇಕು. ಅದಕ್ಕೆ ಇದೊಂದು ಪ್ರಕ್ರಿಯೆ ಇದು.
ಈ ಪ್ರಕ್ರಿಯೆಯಲ್ಲಿ ಒಂದು ಕಾರ್ಯಕ್ರಮ ಇದು. ಅದಕ್ಕೆ ಮಾಡಿ ಏನು ಚೆನ್ನಾಗಿ ಮಾಡಿದೆ ಸರ್, ವಾ 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 ಅಂಥೇಳಿ ಹೋಗೋಕ್ಕಲ್ಲ ಇದಿರೋದು. ನಮ್ಮೂರಲ್ಲೂ ಮಾಡಬೇಕು, 3 ದಿನ ಮಾಡಬೇಕು, ಅದರಲ್ಲಿ ಇಡ್ಲಿ ವಡ ಚಟ್ನಿ ಸಾಂಬಾರು ಇರಬೇಕು, ಹಂಗಲ್ಲ. ಯಾವ ಸ್ವರೂಪದಲ್ಲಿ ಮಾಡ್ಬೋದು ಇದನ್ನು ನಾವೇ ನೋಡಬೇಕು. ಯಾಕೆಂದರೆ ವಚನದಂತಹ ಅದ್ಭುತ, ನೀವು ಅದನ್ನು ಅದ್ಭುತವನ್ನು ನೋಡೋಕ್ಕೆ ನಮ್ಮ ಪುಣ್ಯಕ್ಕೆ ವಚನ ನಿರ್ವಚನ ಅನ್ನೋ ಪುಸ್ತಕ ಸಿದ್ದೇಶ್ವರ ಸ್ವಾಮಿಗಳದ್ದಿದೆ. ನಮ್ಗೆ ಅವಾಗ ಅದನ್ನು ಯಾವ ರೀತಿಯಲ್ಲಿ ನೋಡ್ಬೋದು ಅಂತ ಗೊತ್ತಾಗುತ್ತೆ ನಮಗೆ. ಅದಕ್ಕೆ ಇದನ್ನು ನೋಡುವುದು ಹೇಗೆ ಅನ್ನೋದು ಸಮಾಜಕ್ಕೆ ಕಲಿಸ್ಕೊಡ್ಬೇಕಾಗತ್ತೆ. ಇಲ್ದಿದ್ರೆ ಹೇಗೆ ನೋಡಬಾರ್ದು ಅಂತ ಬೇಕಾಷ್ಟು ಜನ ಹೇಳ್ಬಿಟ್ಟಿದ್ದಾರೆ ಈಗಾಗಲೇ. ಅದಕ್ಕೆ ನೋಡುವುದು ಹೇಗೆ ಅನ್ನೋದಕ್ಕೆ ನಮ್ಮಂಥವ್ರು ಪ್ರಯತ್ನ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ನಾವು ಓದುವುದು, ಇದನ್ನು ಹಾಡ್ಕೊಳ್ಳುವುದು, ಇದು ನಮ್ಮ ಜೀವನದ ಹಾಸುಹೊಕ್ಕಾಗ್ಬಿಡಬೇಕು. ಅದೊಂದು ಬೇರೆ ಆಗಬಾರ್ದು. ಅದು ಅವ್ರ ಜೀವನ ನಮಗೊಂಥರ ಒಳಗೆ ಬಂದ್ಬಿಡ್ಬೇಕಲ್ಲ. ಅದು ಆ ಥರ ಮಾಡಿಕೊಂಡಾಗ ಸಾರ್ಥಕ ಆಗತ್ತೆ. ಮತ್ತು ಇದೇನು ಎಲ್ಲೋ ಹೋಗಿಲ್ಲ. ಇದು ನಮ್ಮ ಕನ್ನಡ ಭಾಷೆಯಲ್ಲೇ ನಾವು ಹೇಳ್ತಾನೇ ಇರ್ತೀವಿ, ಸಂತೆಯೊಳಗೊಂದು ಮನೆಯ ಮಾಡಿ ದೈವೇ ಧರ್ಮದ ಮೂಲವಯ್ಯ. ನೀವು ಎಷ್ಟು ಕನ್ನಡ ಭಾಷೆ ನಮ್ಮ ಹಾಸು ಹೊಕ್ಕಾಗ್ಬಿಟ್ಟಿದೆ ಅಂದರೆ 800 ವರ್ಷದಿಂದ ಅವ್ರು ಏನೇನು ಬರೆದ್ರಲ್ಲ, ಇವತ್ತಿಗೂ ನಾವು ಉಪಯೋಗಿಸೋ ಅದೇ ಕನ್ನಡವೇ. ನಾವು ಉಪಯೋಗಿಸೋ ಕನ್ನಡ ತುಂಬ ಹತ್ತಿರವಾದ ಯಾವುದೋ ವಚನಕಾರರ ಭಾಷೆ. ಅಂದರೆ ಸದಾಕಾಲವೂ ಇರುವ ಭಾಷೆಯಲ್ಲಿ ಬರೆದಿದ್ರಲ್ಲ, ಅಂದರೆ ನಮ್ಮ ಭಾಗ ಈಗ ಅದು. ಅದೇನು ಬಿಟ್ಟು ನಾವಿಲ್ಲ ಈಗ. ಅದು ನಮ್ಮ ಜೀವನದ ಭಾಗವೇ ಆಗಿರೋದರಿಂದ ಇದೆಲ್ಲ ಬೇರೆದಲ್ಲ. ಅದು ಆ ಹಿನ್ನೆಲೆ ಒಳಗಡೆ ಇದೊಂದು ನಮ್ಮ ಪರಂಪರೆ, ನಮ್ಮ ದೇಶದ್ದು. 7ನೇ ಶತಮಾನದಲ್ಲಿ, 7ರಿಂದ 10ನೇ ಶತಮಾನ ಪಕ್ಕದ ತಮಿಳುನಾಡಿನಲ್ಲಿ ಇವೆಲ್ಲ ನಾವು ಮಾಡ್ಕೊಂಡಿರೋದು. ಈಗ 47ರಿಗೆ ತಮಿಳುನಾಡು, ಕೇರಳ, ಅಲ್ಲಿವರೆಗೂ ಅವೆಲ್ಲ ಏನಿತ್ತು. ಅಲ್ಲಿ ನಾಯನ್ಮಾರರು, ಆಳ್ವಾರರು, ಅವರು ಎಲ್ಲ ಸಮುದಾಯದವರು ಇದ್ದರು, ಹೆಣ್ಮಕ್ಳು ಇದ್ದರು. ಅದಕ್ಕೆ ಈ ಪರಂಪರೆ ಹೇಗೆ ಅಂದರೆ ಯಾಕೆ ಬೇಕಾಗತ್ತೆ ಅಂದರೆ, ಎಂಥ ಉದಾತ್ತ ವಿಚಾರವು ಚೌಕಟ್ಟುಗಳಿಗೆ ಸಿಕ್ಕಾಕೊಂಬಿಡುತ್ತೆ. ಆಗಾಗ ಚೌಕಟ್ಟನ್ನು ಮುರಿಬೇಕಾಗತ್ತೆ, ಮೀರಬೇಕಾಗತ್ತೆ. ಆ ಪ್ರಯತ್ನಗಳನ್ನು ಸದಾಕಾಲ ಮಾಡಬೇಕಾಗತ್ತೆ. ಅವತ್ತಿನ ಕಾಲಕ್ಕೆ ಬಸವಣ್ಣವ್ರು ಮಾಡಿದ್ರು, ಇವತ್ತಿನ ಕಾಲದಲ್ಲಿ ಯಾರು ಮಾಡಬೇಕಾಗತ್ತೆ? ನಾವೇ ಮಾಡಬೇಕಾಗತ್ತೆ. ಆ ಮಾಡುವಾಗ ವಿಧಾನ ಯಾವುದು? ದ್ವೇಷವಲ್ಲ. ಮಾಡುವಾಗ ವಿಧಾನ ಯಾವುದು? ಪ್ರೀತಿ. ಆ ಪ್ರೀತಿಯ ಜೊತೆಗೆ ಈ ತಿದ್ದುವಿಕೆ ಕೆಲಸ ಆಗತ್ತೆ. ಅದಕ್ಕೆ ನೀವು ನೋಡುವಾಗ ಬಹುತಾಂಶ ಶಿವಶರಣರು ಅವರು ಹೇಳುವುದಾರೆ, ಏನದು? ನೆರೆಮನೆಯ ದುಃಖಕ್ಕೆ ಅಂದ ಏನರ್ಥ? ಇನ್ನೊಬ್ರು ದುಃಖಕ್ಕೆ ಅಂತಲ್ಲ, ಸುಮ್ಮನೆ ಅವ್ರ ಬಗ್ಗೆ ಅಂದ್ಕೋಬೇಡಪ್ಪ. ನಿಮ್ಮ ಮನವ, ನಿಮ್ಮ ತನವ ಸಂತೈಸಿಕೊಳ್ಳಿ. ನಾವು ಭಾಳ ಬಾರಿ ಏನು ಮಾಡ್ತೀವಿ, ಅವ್ರು ನೋಡೋಕೆ ಹೋಗ್ತಿರ್ತೀವಿ, ನಾವು ಹೆಂಗಾರ ಇರ್ತೀವಿ ಅಂತ. ಅದಲ್ಲ, ನಿಮ್ಮನ್ನು ನೀವು ಸರಿಯಾಗಿಟ್ಕೊಳ್ಳಿ. ಈ ಸರಿಯಾಗಿ ಇಟ್ಕೊಂಡ್ರೆ ಇದು ಸಮ್ ಟೋಟಲ್ಲೇ ಸಮಾಜ ಏನೇನು ಬೇರೆ ಕಡೆಯಿಂದಿರಲ್ಲ. ಅದು ಅದಕ್ಕೆ ಮುಖ್ಯ ಶುರುವಾಗಬೇಕಾದ ಎಲ್ಲಿಂದ? ಅದಕ್ಕೋಸ್ಕರ ವಿಪರೀತ ಎಷ್ಟು ಬೈಕೋತಾರೋ ಬಸವಣ್ಣವರು ತಮ್ಮನ್ನು ಹೆಳವನ ಮಾಡಯ್ಯ ತಂದೆ, ಅಂಧಕನ ಮಾಡಯ್ಯ ತಂದೆ ಅಂದರೆ ಏನರ್ಥ? ಇಷ್ಟೆಲ್ಲ ಪ್ರಯತ್ನ ಮಾಡ್ತೀನಿ, ಎಡವಟ್ಟೆ ಆಗ್ತಾ ಇದೆ ಅಂತ. ಆದರೆ ಬಸವಣ್ಣ ಅಂಥವ್ರಿಗೆ ಇದರ ಮಿತಿ ಗೊತ್ತಿದೆ. ಅಂದರೆ ನಾವು ತುಂಬ ಆತ್ಮಪರೀಕ್ಷೆಯನ್ನು ಮಾಡ್ಕೋಬೇಕಾಗತ್ತೆ. ಇದನ್ನು ಈ ಆತ್ಮಪರೀಕ್ಷೆಯ ಮೂಲಕ, ಆತ್ಮಶೋಧನದ ಮೂಲಕ ನನ್ನನ್ನಿನ್ನೂ ಸುಧಾರಿಸ್ಕೋಬೇಕು ಅಂತ. ಅದಕ್ಕೋಸ್ಕರನೇ ಡಿ ವಿ ಜಿ ನಿನ್ನುದ್ಧಾರವೆಷ್ಟಾಯಿತೋ ಮಂಕುತಿಮ್ಮ. ಯಾಕೆ ಹೇಳೋದದು? ಅವನು ಉದ್ಧಾರ ಮಾಡ್ತೀನಿ, ಇವನು ಉದ್ಧಾರ ಮಾಡ್ತೀನಿ ಅಂತಲ್ಲ ಮುಖ್ಯ, ನಿಂದೇನಾಯಿತು ಅಂತ ನೋಡ್ಕ. ಇದೇ ಆತ್ಮಪರೀಕ್ಷೆ ಇಡೀ ಭಾರತದ ಆಧ್ಯಾತ್ಮಿಕ ಭಕ್ತಿ ಪರಂಪರೆಯ ಮೂಲ ಇದು. ಹಾಗಾಗಿ ಕನಕದಾಸರು ಭಕ್ತರು, ದಾಸರು ದೇವ್ರನ್ನೇ ಚೆನ್ನಾಗಿ ವಿಚಾರಿಸ್ಕೊಂಡಿದ್ದಾರೆ. ಯಾರನ್ನ ಹೇಳಿ? ದೇವ್ರನ್ನೇ ಏನಯ್ಯ ದೇವ್ರು ನೀನು, ನಾ ಕರೆದ್ರೆ ಬರೋದೇ ಇಲ್ಲ ನೀನು ಅಂತ ದೇವ್ರನ್ನ ಇಷ್ಟು ಧೈರ್ಯವಾಗಿ ಎದುರಿಸಿದ್ದಾರೆ. ಯಾಕೆ ಅಂದರೆ ಆ ದೇವ ಅನ್ನೋ ಯಾರದು ಇಲ್ಲೇ. ಅದಕ್ಕೋಸ್ಕರನೇ ನಾನು ಕಡೆಯದಾಗಿ ವಚನಕಾರರು ಹೇಳುವಾಗ ಏನು ಹೇಳ್ತಾರೆ? ನುಡಿದರೆ ಮುತ್ತಿನ ಹಾರದಂತಿರಬೇಕು. ಮುತ್ತಿನ ಹಾರ ಅಂದರೆ ಏನದು? ಮುತ್ತು ಅಂದರೆ ಸುಂದರವಾಗಿರಬೇಕು, ಹಾರ ಅಂದರೆ ಅದು ಜೋಡಿಸಿದ್ದಿರಬೇಕು.
ಏನು ಕೆಲಸ ಮಾಡಿದ್ರೂ ವ್ಯವಸ್ಥಿತವಾಗಿರಬೇಕು, ಸುಂದರವಾಗೂ ಇರಬೇಕು. ನುಡಿದರೆ ಮಾಣಿಕ್ಯದ ದೀಪ, ಬೆಳಕಾಗಬೇಕದು, ಹೇಳಿದ ಬೆಳಕಾಗಬೇಕು, ಅದು ಸುಮ್ಮನೆ ಏನೋ ಒಟ್ಟದಲ್ಲ. ಸ್ಫಟಿಕದ ಸಲಾಕೆ, ಪ್ರಿಸೆಷನ್ ಆಗಿರ್ಬೇಕು, ಹೇಳಿದ್ದಕ್ಕೆ ನಿಶ್ಚಿತವಾಗಿರಬೇಕು. ಒಟ್ಟು ಹೆಂಗೋ ಒಂದಿರಲಿ ಅನ್ನೋದಲ್ಲ ಅದು. ನುಡಿದರೆ ಬಹಳ ಮುಖ್ಯವಾದ ಲಿಂಗ ಮೆಚ್ಚಿ ಹೌದೌದೇನಬೇಕು. ಮೊದಲು ನನಗೆ ಸರಿ ಅನ್ನಿಸ್ಬೇಕದು. ಹೇಳುವಾಗ ನನಗೇ ವಿಶ್ವಾಸ ಇಲ್ಲದ್ದಲ್ಲ ಅದು. ಲಿಂಗ ಅಂದರೆ ಯಾವಾಗಲೂ ಇಲ್ಲೇ ಇರೋದದು. ತುಂಬ ಸರಿ ನಮಗೆ ಹೊರಗಿಂದ ಅನ್ಕೋತಿರ್ತೀವಿ ನಾವು, ಅದು ನಮ್ಮ ಹೊರಗೆ ಅದಕ್ಕೊಂದು ಸಂಕೇತ ಅಷ್ಟೇ. ಅದು ಅಲ್ಲಿರುವ ಮಹಾದೇವನ ಪಿಂಡವೋ ನಾವು ಇಟ್ಕೊಂಡಿರೋವಂತಹ ಎಲ್ಲವೂ ಅದೇ. ಅದು ಇದರಿಂದೇ ಇದನ್ನು ನೋಡೋಕ್ಕಾಗಲ್ಲ ಅಂತ ಹಿಂಗೆ ಇಟ್ಕೊಂಡಿದ್ದೀವಿ ನಾವು ಅಷ್ಟೇ. ಅದಕ್ಕೆ ಅಹುದು ಅನ್ನಿಸ್ಬೇಕು. ಆದರೆ ಅದಕ್ಕಿಂತ ಮುಖ್ಯವಾದ ಮುಂದಿಂದು ನುಡಿಯೊಳಗಾಗಿ ನಡೆಯದಿದ್ದಡೆ ಅಂತ. ಯಾಕೆಂದರೆ ನಾವು ಕಲಿಕೆ ಇದೆಯಲ್ಲ, ನಮಗೆ ತುಂಬ ಶಬ್ದಗಳನ್ನು ಕಲಿಸ್ಕೊಡ್ಬೋದು. ಅದು ತುಂಬ ಸುಂದರವಾಗಿ ಮಾತಾಡೋದನ್ನು ಕಲಿಸ್ಕೊಡ್ಬೋದು. ಆದರೆ ಅದಕ್ಕಿಂತ ಮುಖ್ಯವಾದ ಯಾವುದು? ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ. ಇದು ಬಹಳ ಎಚ್ಚರಿಕೆಯಿಂದ ಪಾಲಿಸಬೇಕಾದಂಥ ವಿಷಯ. ಶಬ್ದಕ್ಕೆ ಒಂದು ಜೀವಿತದ ತಪಸ್ಸಿನ ಫಲ. ಶಬ್ದಕ್ಕೆ ಬಂದರೆ ಅದಕ್ಕೆ ಶಕ್ತಿ ಸಿಗುತ್ತೆ. ಹೇಳ್ತಾ ಇರುವ ಶಬ್ದದ ಹಿಂದೆ ಒಂದು ತಪಸ್ಸಿದ್ರೆ ಆ ಮಾತಿಗೆ ಒಂದು ತೂಕ ಬರುತ್ತೆ. ಅಂಥ ಬದುಕು ನಂದಾಗಬೇಕು ಅನ್ನುವ ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡಬೇಕಾಗತ್ತೆ. ಆ ಥರ ಎಲ್ಲ ಪ್ರಯತ್ನಶೀಲರಿಗೆ ವಚನಕಾರರ ಬದುಕು ಮತ್ತು ವಚನಗಳು ತುಂಬ ಪ್ರೇರಣೆಯನ್ನು ಕೊಡುತ್ತೆ. ವೈಯಕ್ತಿಕವಾಗಿ ನನಗೆ ಈ 3 ದಿನಗಳು ತುಂಬ ಲಾಭವನ್ನು ತಂದುಕೊಟ್ಟಿದೆ. ಯಾಕಂದರೆ ಎಷ್ಟೊಂದು ಜನ ಪಂಡಿತರು ಎಷ್ಟೊಂದು ರೀತಿಯ ದೃಷ್ಟಿಕೋನಗಳಲ್ಲಿ ವಚನಗಳನ್ನು ನೋಡಬಹುದು ಅನ್ನೋದನ್ನು, ಇಷ್ಟಾದರೂ ಇನ್ನೂ ತುಂಬ ಬೇರೆ ಬೇರೆ ಮುಖಗಳಲ್ಲಿ ಇದನ್ನು ನೋಡುವುದಕ್ಕೆ ಸಾಧ್ಯ ಇದೆ. ಆ ಎಲ್ಲ ಸಾಧ್ಯತೆಗಳನ್ನು ತೆರೆದಿಟ್ಟಿರುವಂತಹ ಇಂಥ ಅದ್ಭುತವಾದಂತಹ ಅನುಭವ ಮಂಟಪ ಸದೃಶವಾದಂತಹ ಈ ವಾತಾವರಣ, ಇದರೊಳಗಡೆ ಸಹೃದಯರಾಗಿ ತಾವೆಲ್ಲರೂ ಪಾಲ್ಗೊಂಡಿದ್ದೀರಿ. ಎಲ್ಲರೂ ಕೂಡಿ ಒಂದು ದೊಡ್ಡ ಕನಸಿದೆ. ಅದು ಯಾವುದು? ವರ್ಣ, ಜಾತಿ, ವರ್ಗ ಭೇದರಹಿತವಾದ ಪ್ರೀತಿಯ ಒಂದು ವಾತಾವರಣ. ಇದನ್ನು ನಾವೆಲ್ಲರೂ ಸೇರಿ ಮಾಡಬಹುದು ಅನ್ನುವ ಕನಸನ್ನು ಅವರು ಕಂಡಿದ್ದರು. ಅದು ನನಸಾಗುವ ದೃಷ್ಟಿಯಿಂದ ಸಾಕಷ್ಟು ಪ್ರಗತಿ ಆಧುನಿಕ ಸಮಾಜದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಆಗಿದೆ. ಅದು ಆಧುನಿಕ ಶಿಕ್ಷಣದ ಪರಿಣಾಮವೇ ಇರಲಿ, ಇವತ್ತಿನ ಡೆಮಾಕ್ರಸಿಯಿಂದ ಆಗಲಿ, ಇದೆಲ್ಲವೂ ಇದ್ದರೂ ಇದೆಲ್ಲ ವ್ಯವಸ್ಥೆ. ಆದರೆ ಆ ವ್ಯವಸ್ಥೆಯನ್ನು ಸರಿ ಮಾಡೋಕ್ಕೆ ಒಂದು ಅವಸ್ಥೆ ಬೇಕು. ಆ ಅವಸ್ಥೆಯೂ ನಮ್ಮ ಮನಸ್ಸಿನಲ್ಲಿ ಇಲ್ಲದಲೇ ಇದ್ದರೆ ವ್ಯವಸ್ಥೆಗಳನ್ನ ಹಾಳು ಮಾಡಿಬಿಡ್ತೀವಿ. ಅದಕ್ಕೆ ಆ ಅವಸ್ಥೆಗೆ ಸಮಾಜವನ್ನು ತಗೊಂಡೋಗುವಂತಹ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ ಅಂತ ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತು ಮುಗಿಸ್ತೀನಿ. ನಮಸ್ತೆ.